हर ओं तत्सत्परब्रह्मणे नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. 4ನೇ ಅಧ್ಯಾಯ ಮುಗಿದು ಸಂಬಂಧ ಭಾಷೆಯನ್ನು ಕೂಡ ನೋಡ್ಕೊಂಡು ಬಂದಿದ್ದೇವೆ. ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ಜನಾರ್ದನ ತತ್ಕಂ ಕರ್ಮಣಿ ಘೋರೆ ಮಾಂ ನಿಯೋಜಿಯಸಿ ಕೇಶವ ಅನ್ನುವ 3ನೇ ಅಧ್ಯಾಯದ ಶ್ಲೋಕದ ವಿಷಯ ಹಾಗೆ ಮುಂದುವರಿತಾ ಇದೆ. ಕರ್ಮಯೋಗಕ್ಕಿಂತಲೂ ಜ್ಞಾನಯೋಗ ಶ್ರೇಷ್ಠ ಅಂತ ಹೇಳಿದ ನೀನು ನಾನು ಕರ್ಮವನ್ನೇ ಮಾಡುವಂತೆ ಯಾಕೆ ಹೇಳ್ತಾ ಇದ್ದೀಯಾ ಅಂತ ಕೇಳಿದ್ದು ಅದೇ ವಿಷಯ ಮುಂದೆ ಸಾಗ್ತಾ ಇದೆ. 4ನೇ ಅಧ್ಯಾಯದಲ್ಲಿ ಅಲ್ಲಲ್ಲಿ ಒಂದಿಷ್ಟು ಜ್ಞಾನವನ್ನು ಹೇಳಿ ಆತ್ಮಜ್ಞಾನಿಯಾದವನಿಗೆ ಕರ್ಮ ಸನ್ಯಾಸದಲ್ಲಿ ಅಧಿಕಾರ ಇದೆ, ಕರ್ಮ ಮಾಡುವುದರಲ್ಲಿಯೂ ಅವನಿಗೆ ಅಧಿಕಾರ ಇಲ್ಲ, ಹಾಗೂ ಕರ್ಮ ಸನ್ಯಾಸದಲ್ಲಿ ಆತನಿಗೆ ಅಧಿಕಾರ ಇದೆ. ಅಂದರೆ ಕರ್ಮ ಸನ್ಯಾಸವನ್ನು ಆತನು ಮಾಡಿಬಿಟ್ಟಿದ್ದಾನೆ. ಅರ್ಥಾತ್ ಮಾಡು ಅನ್ನೋ ಅರ್ಥವೂ ಕೂಡ ಇಲ್ಲಿ ಹೊಂದುಗಡೆ ಆಗುವುದಿಲ್ಲ. ತನ್ನ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾನೆ ಅಂತ ಆತ್ಮನ ಯಾಥಾತ್ಮ್ಯವನ್ನು ತಿಳಿದುಕೊಂಡಿರುವ ತತ್ವಜ್ಞಾನಿಗೆ ಕರ್ಮ ಮಾಡುವುದಾಗಲಿ ಬಿಡುವುದಾಗಲಿ ಯಾವುದೂ ಇಲ್ಲವೇ ಇಲ್ಲ. ಆತನು ಕೇವಲ ಆತ್ಮಸ್ವರೂಪದಲ್ಲಿ ನೆಲೆ ನಿಂತಿರುತ್ತಾನೆ. ಇನ್ನು ಯಾವನು ಅನಾತ್ಮಜ್ಞನಾಗಿದ್ದಾನೆಯೋ, ಮೋಕ್ಷವನ್ನು ಪಡೆಯಬೇಕೆಂಬ ಇಚ್ಛೆಯುಳ್ಳವನಾಗಿದ್ದಾನೆಯೋ ಅವನು ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಲೇಬೇಕು. ಕರ್ಮ ಸನ್ಯಾಸ ಮಾಡುವ ಅಧಿಕಾರ ಆತನಿಗೆ ಈಗ ಇಲ್ಲ ಅನ್ನುವಂತಹ ವಿಷಯವನ್ನು ಹೇಳಿದ್ದಾರೆ. ಆದರೂ ಸ್ಪಷ್ಟಪಡಿಸಿಕೊಳ್ಳುವುದಕ್ಕಾಗಿ ಅರ್ಜುನ ಕೇಳ್ತಾ ಇದ್ದಾನ. 5ನೇ ಅಧ್ಯಾಯದ ಪ್ರಥಮ ಶ್ಲೋಕ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಸಂಶಸಿ ಯಚ್ಛ್ರೇಯಃ ಏತಯೋಃ ಏಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನಃ ಯೋಗಂ ಚ ಸಂಶಸಿ ಯತ್ ಶ್ರೇಯಃ ಏತಯೋಃ ಏಕಂ ತತ್ ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನ ಅಂತಾನೆ ಏನಂತಾನ, ಎಲೈ ಕೃಷ್ಣನೇ, ಹೇ ಕೃಷ್ಣ ಸಂಬೋಧನ ಪರತ್ಮ, ಎಲೈ ಕೃಷ್ಣನೇ, ಕರ್ಮಣಾಂ ಸನ್ಯಾಸಂ, ಕರ್ಮಗಳ ಸನ್ಯಾಸವನ್ನು, ಕರ್ಮಗಳನ್ನು ತ್ಯಾಗ ಮಾಡಬೇಕನ್ನುವುದನ್ನು, ಚ ಮತ್ತು ಪುನಃ ಯೋಗಂ ಶಂಸಸಿ ಕರ್ಮಯೋಗಂ, ಒಂದು ಕಡೆ ಸನ್ಯಾಸ ಮಾಡಬೇಕನ್ನುವುದನ್ನು ಹೊಗಳುತ್ತೀಯ, ಇನ್ನೊಂದು ಕಡೆ ಕರ್ಮಯೋಗವನ್ನು ಮಾಡಬೇಕೆಂದು ಹೇಳುತ್ತೀಯ. ಈ ಎರಡರಲ್ಲಿ ಯತ್ ಶ್ರೇಯಃ ಏತಯೋಃ ಏಕಂ ಏತಯೋಃ ಎರಡರಲ್ಲಿ ಯತ್ ಶ್ರೇಯಃ ಯಾವುದು ಶ್ರೇಷ್ಠವಾಗಿದೆಯೋ, ಏಕಂ ಒಂದನ್ನು, ತತ್ ಆ ಒಂದನ್ನು, ಮೇ ಸುನಿಶ್ಚಿತಂ ಬ್ರೂಹಿ ಇದನ್ನೇ ನೀನು ಮಾಡುವುದು ನನಗೆ ಯೋಗ್ಯವಾಗುತ್ತದೆ ಎಂದು ಸುನಿಶ್ಚಿತವಾಗಿ ನಿಶ್ಚಿತವಾಗಿ ನಾನು ಮಾಡುವಂತೆ ನನಗೆ ಹೇಳಿಕೊಡುವವನು ಆಗು ಅಂತ ಇಲ್ಲಿ ಅರ್ಜುನ ಕೇಳಿಕೊಂಡಿದ್ದಾನೆ. ಭಾಷ್ಯ ನೋಡೋಣ್ರಿ. ಸನ್ಯಾಸಂ ಪರಿತ್ಯಾಗಂ ಕರ್ಮಣಾಂ ಶಾಸ್ತ್ರೀಯಾಣಾಂ ಅನುಷ್ಠೇಯ ವಿಶೇಷಾಣಾಂ ಶಂಸಸಿ ಪ್ರಶಂಸಸಿ ಕಥಯಸಿ ಇತ್ಯೇತ. ಸನ್ಯಾಸಂ ಅದೊಂದು ಭಾಗ. ಸನ್ಯಾಸಂ ಕರ್ಮತ್ಯಾಗವನ್ನು, ಪರಿತ್ಯಾಗಂ ಅಂತಲ್ಲಿ ಆಯಿತು. ಕರ್ಮಣಾಂ ಶಾಸ್ತ್ರೀಯಾಣಾಂ, ಶಾಸ್ತ್ರೀಯಾಣಾಂ ಕರ್ಮಣಾಂ ಸನ್ಯಾಸಂ, ಸಕಲ ಕರ್ಮಗಳ ಸನ್ಯಾಸವು ಅಂತ ಅರ್ಥ ಆಗ್ತದೆ. ಶಾಸ್ತ್ರೀಯಾಣಾಂ ಕರ್ಮಗಳ ಸನ್ಯಾಸವು ಅಂತ ಅರ್ಥ ಆಗ್ತದೆ. ಆಮೇಲೆ ಶಾಸ್ತ್ರೀಯಾಣಾಂ ಕರ್ಮಣಾಂ ಶಾಸ್ತ್ರೀಯಾಣಾಂ ಅನುಷ್ಠೇಯ ವಿಶೇಷಾಣಾಂ, ಅವುಗಳನ್ನೇ ಅನುಷ್ಠಾನ ಮಾಡಬೇಕು ಅಂತ ಮತ್ತು ವಿಶೇಷವಾಗಿ ಶಂಸಸಿ ಪ್ರಶಂಸಸಿ. ಅರ್ಥಾತ್ ಇಲ್ಲಿ ಎರಡು, ಒಂದು ಕರ್ಮ ಸನ್ಯಾಸ, ಒಂದು ಕರ್ಮಾನುಷ್ಠಾನ, ಎರಡನ್ನೂ ಹೇಳುತ್ತಿದ್ದೀಯ. ಕಥೆಯಸಿ ಇತ್ಯೇತತ್, ಹೇಳುವವನು ಆಗಿದ್ದೀಯಲ್ಲ, ಇದು ಯಾವುದಿದೆಯೋ. ಪುನಃ ಯೋಗಂ ಚ ವಿಶೇಷಣಾಂ ಶಂಸಿ ಪ್ರಶಂಸಸಿ ಅನುಷ್ಠೇಯ, ಹೀಗೆ ಅನ್ವಯ ಮಾಡೋದಿದ್ದಾನೆ. ಯಾಕೋ ಸರಿ ಹೋಗಲಿಲ್ಲ ಅದು. ಹೇ ಕೃಷ್ಣ, ಎಲೈ ಕೃಷ್ಣನೇ, ಶಾಸ್ತ್ರೀಯಾಣಾಂ ಕರ್ಮಣಾಂ ಅಷ್ಟೇ ಅಲ್ಲ, ಅನುಷ್ಠೇಯಾಣಾಂ
ಅನುಷ್ಠೇಯ ಅನ್ನೋದಕ್ಕೆ ಅನುಷ್ಠೇಯಾನಾಂ ಶಾಸ್ತ್ರೀಯಾಣಾಂ ಕರ್ಮಣಾಂ ಸನ್ಯಾಸಂ ಪರಿತ್ಯಾಗಂ ಶಂಸಸಿ. ಒಂದು ಸಲ ಈಗ ಅನ್ವಯ ಮಾಡಿಬಿಡ್ತೀನಿ. ಶಾಸ್ತ್ರದಲ್ಲಿ ಹೇಳಿರುವಂತಹ ಸಕಲ ಕರ್ಮಗಳನ್ನು ಸನ್ಯಾಸ ಮಾಡುವುದು ಶ್ರೇಷ್ಠ ಎಂದು ಒಂದು ಕಡೆಗೆ ಹೇಳುತ್ತೀಯ. ಪುನಃ ಮತ್ತೆ ಯೋಗಂ ಚ ತೇಷಾಮೇವ ಅನುಷ್ಠಾನಂ, ಮತ್ತೆ ಅವುಗಳ ಅನುಷ್ಠಾನವನ್ನೇ ಅವಶ್ಯ ಕರ್ತವ್ಯತ್ವಂ ಶಂಸಸಿ, ಅವಶ್ಯವಾಗಿ ಮಾಡಬೇಕು ಅಂತ ನೀನು ಮತ್ತೆ ಅದನ್ನು ಹೊಗಳುತ್ತಿದ್ದೀಯ. ಒಂದು ಕಡೆ ಏನು ಮಾಡಿದಿ, ಕರ್ಮ ಸನ್ಯಾಸವನ್ನು ಹೊಗಳುತ್ತಿದ್ದೀಯಾ, ಇನ್ನೊಂದು ಕಡೆಗೆ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತಿದ್ದೀಯ. ಎರಡು ಮಾತು ನಿನ್ನ ಬಾಯಲ್ಲಿ ಬರ್ತಾ ಇದ್ದಾವೆ. ಅತಃ ಮೇ ಕತರತ್ ಶ್ರೇಯ ಇತಿ ಸಂಶಯ. ಆದ್ದರಿಂದ ಮೇ ನನಗೆ, ಅತಃ ಅಂದರೆ ಆದ್ದರಿಂದ, ಮೇ ನನಗೆ ಕತರತ್ ಶ್ರೇಯ, ಈ ಎರಡರಲ್ಲಿ ಯಾವುದು ಶ್ರೇಷ್ಠವಾದದ್ದು, ಇತಿ ಸಂಶಯ, ಈ ರೀತಿ ಸಂಶಯವು ನನಗೆ ಬಂದಿದೆ. ಕಿಂ ಕರ್ಮಾನುಷ್ಠಾನಂ ಶ್ರೇಯ ಕಿಂ ವಾ ತದ್ಧಾನಂ, ತತ್ ಬಿಡಿಸಿದ್ರೆ ಹಾನಂ ಅಂತ ಆಗ್ತತಿ, ತದ್ಧಾನಂ ಅಂತಿದೆ, ಅದು ಅಲ್ಲಿ ಸಂಧಿಯಾಗಿದೆ. ತತ್ ಹಾನಂ ತದ್ಧಾನಂ, ಆ ಕರ್ಮವನ್ನು ಬಿಡುವುದು ಶ್ರೇಷ್ಠ ಅಂತ ಹೇಳ್ತಾ ಇದೆ. ತದ್ಧಾನಂ ಇತಿ ಪ್ರಶೇಷ್ಯತರಂ ಚ ಅನುಷ್ಠೇಯಂ, ಆ ಎರಡರಲ್ಲಿ ಯಾವುದು ಶ್ರೇಷ್ಠವಾಗಿದೆಯೋ ಅದನ್ನು ಅನುಷ್ಠಾನ ಮಾಡುವುದು ಯೋಗ್ಯ. ಅತಶ್ಚ ಚ ಮತ್ತು ಅತಃ ಆದ್ದರಿಂದ ಯತ್ ಶ್ರೇಯ ಪ್ರಶಸ್ಯತರಂ, ಈ ಎರಡರಲ್ಲಿ ಕರ್ಮ ಮಾಡುವುದರಲ್ಲಿ ಕರ್ಮ ಬಿಡುವುದರಲ್ಲಿ ಯಾವುದು ಶ್ರೇಷ್ಠ. ಪ್ರಶಸ್ಯತರಂ ಏತಯೋ ಕರ್ಮ ಸನ್ಯಾಸ ಕರ್ಮಯೋಗಯೋ, ಒಂದು ಕರ್ಮ ಸನ್ಯಾಸ ಇನ್ನೊಂದು ಕರ್ಮ ಯೋಗ, ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡೋದು. ಯದ ಅನುಷ್ಠಾನಾತ್ ಶ್ರೇಯ ಪ್ರಾಪ್ತಿ ಮಮ ಸ್ಯಾತ್ ಇತಿ ಮನ್ಯಸೆ ತತ್ ಏಕಂ ಅನ್ಯತರತ್ ಸಹ ಏಕಪುರುಷ ಅನುಷ್ಠೇಯತ್ವ ಅಸಂಭವಾತ್ ಮೇ ಬ್ರೂಹಿ ಸುನಿಶ್ಚಿತಂ ಅಭಿಪ್ರೇತಂ ತವ ಇತಿ. ಇಲ್ಲಿ ಎರಡು, ಒಂದು ಏನಾಯಿತು, ಏತಯೋಹೋ ಎರಡರಲ್ಲಿ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ, ಎರಡರಲ್ಲಿ ಕರ್ಮ ಸನ್ಯಾಸ ಕರ್ಮಯೋಗಯೋಹೋ ಯದ್ ಅನುಷ್ಠಾನಾತ್, ಯಾವುದನ್ನು ನಾನು ಅನುಷ್ಠಾನ ಮಾಡುವುದರಿಂದ ಶ್ರೇಯ ಪ್ರಾಪ್ತಿ ಶ್ರೇಯೋ ಅವಾಪ್ತಿ, ಇಲ್ಲಿ ಶ್ರೇಯೋ ಅವಾಪ್ತಿ ಅಂದರೆ ಶ್ರೇಯಸ್ಸು ನನಗೆ ಉಂಟಾಗುತ್ತದೆಯೋ, ಮಮ ಶ್ರೇಯೋ ಅವಾಪ್ತಿ ಸ್ಯಾತ್, ನನಗೆ ಶ್ರೇಯಸ್ಸು ನನಗೆ ಮೋಕ್ಷವು ಉಂಟಾಗುತ್ತದೆಯೋ. ಇತಿಯೇ ಮನ್ಯಸೆ ತತ್, ಈ ಎರಡರಲ್ಲಿ ಯಾವುದನ್ನು ನಾನು ಮಾಡಿದರೆ ನನಗೆ ಮೋಕ್ಷವು ಆಗುತ್ತದೆ ಎಂದು ನೀನು ತಿಳಿದುಕೊಂಡಿದ್ದೀಯೋ. ತತ್ ಏಕಂ ಅನ್ಯತರತ್, ಆ ಎರಡರಲ್ಲಿ ಒಂದನ್ನು, ಏಕಂ ಅನ್ಯತರತ್ ಸಹ ಏಕಪುರುಷ ಅನುಷ್ಠೇಯ ಅಸಂಭವಾತ್, ಸಹ ಅಂದರೆ ಒಟ್ಟಾಗಿ, ಆ ಎರಡನ್ನು ಒಟ್ಟಾಗಿ ಅನುಷ್ಠಾನ ಮಾಡುವುದು ಒಬ್ಬ ಪುರುಷನಿಂದ ಏಕಕಾಲದಲ್ಲಿ ಸಾಧ್ಯವಿಲ್ಲ. ಆದುದರಿಂದ ಎರಡರಲ್ಲಿ ಒಂದನ್ನು ಅನುಷ್ಠಾನ ಮಾಡಬೇಕಾಗ್ತದೆ. ನನಗೆ ಯಾವುದನ್ನು ಹೇಳಿಕೊಡು. ಅನುಷ್ಠೇಯತ್ವ ಅಸಂಭವಾತ್ ಮೇ ಬ್ರೂಹಿ ಸುನಿಶ್ಚಿತಂ ಅಭಿಪ್ರೇತಂ ತವ ಇತಿ, ನಿನಗೆ ಯಾವುದು ನನಗೆ ಹೇಳಿದರೆ ನಾನು ಮುಕ್ತನಾಗುತ್ತೇನೆ ಅನ್ನುವುದು ನಿಶ್ಚಯವಾಗಿ ತಿಳಿದಿದೆಯೋ ಅದನ್ನು ನನಗೆ ಹೇಳಿಕೊಡು. ಏನು ಕರ್ಮಾನುಷ್ಠಾನ ಮಾಡಲು ಅಥವಾ ಕರ್ಮ ಸನ್ಯಾಸವನ್ನು ಮಾಡಲು, ಎರಡರಾಗ ಒಂದನ್ನು ಹೇಳಿಕೊಡು ಅಂತ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಮುಂದೆ ಏನು ಹೇಳ್ತಾರೆ ನೋಡೋಣ. ಭಾಷೆಯ ಮುಂದಿನ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂತ ಕೇಳಿರ, ಸ್ವ ಅಭಿಪ್ರಾಯಂ ಆಚಕ್ಷಾಣ ನಿರ್ಣಯಾಯ ಶ್ರೀ ಭಗವಾನ್ ಉವಾಚ. ಸ್ವ ಅಭಿಪ್ರಾಯಂ, ತನ್ನ ಅಭಿಪ್ರಾಯವನ್ನು ಆಚಕ್ಷಾಣ ನಿರ್ಣಯ ಮಾಡುವುದಕ್ಕಾಗಿ, ನಿಶ್ಚಯ ಮಾಡುವುದಕ್ಕಾಗಿ, ಅಂದರೆ ನಿರ್ಣಯಾಯ, ಆಚಕ್ಷಾಣ ಅನ್ನೋದಕ್ಕೆ ನಿರ್ಣಯಾಯ, ನಿರ್ಣಯವನ್ನು ಮಾಡುವುದಕ್ಕಾಗಿ ಶ್ರೀ ಭಗವಾನ್ ವಾಚ, ತಾನು ಯಾವುದು ಹೇಳುವುದಿದೆಯೋ ಅದು ಹೀಗೆ ಎಂದು ನಿಶ್ಚಯ ಮಾಡುವುದಕ್ಕಾಗಿ ಭಗವಂತನು ಹೇಳುತ್ತಾನೆ. ಏನು ಹೇಳ್ತಾನೆ ನೋಡು. ಶ್ರೀ ಭಗವಾನ್ ವಾಚ, ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸ ಕರ್ಮಯೋಗ ಚ ನಿಶ್ರೇಯಸಕರೌ ಉಭೌ ತಯೋಃ ತು ಕರ್ಮಸನ್ಯಾಸಾತ್ ಕರ್ಮಯೋಗ ವಿಶಿಷ್ಯತೆ. ಭಗವಂತ ಹೇಳ್ತಾನೆ, ಸನ್ಯಾಸ ಸರ್ವಕರ್ಮ ಸನ್ಯಾಸವು ಚ ಮತ್ತು ಕರ್ಮಯೋಗ ಕರ್ಮಯೋಗವು ಇವೆರಡು ನಿಶ್ರೇಯಸಕರ ಉಭವು, ಇವೆರಡು ನಿಶ್ರೇಯಸಕರವು ಮೋಕ್ಷಕ್ಕೆ ಕಾರಣಗಳು ಆಗಿವೆ. ನಿಶ್ರೇಯಸಕರ ಅಂದರೆ ಮೋಕ್ಷವನ್ನು ಉಂಟು ಮಾಡತಕ್ಕಂಥವುಗಳು ಆಗಿವೆ.
ತಯೋಹೋ ತು ತು ಆದರೆ ತಯೋಹೋ ಆ ಎರಡರಲ್ಲಿ ಕರ್ಮ ಸನ್ಯಾಸಾತ್ ಕರ್ಮವನ್ನು ತ್ಯಾಗ ಮಾಡುವುದಕ್ಕಿಂತಲೂ ಕರ್ಮವನ್ನು ಬಿಡುವುದಕ್ಕಿಂತಲೂ ಕರ್ಮಯೋಗ ವಿಶಿಷ್ಯತೆ, ಕರ್ಮಯೋಗವು ಶ್ರೇಷ್ಠವಾಗಿದೆ. ಇದು ಶಬ್ದಾರ್ಥ ಶ್ಲೋಕಕ್ಕೆ. ಭಾಷೆ ಏನು ಹೇಳ್ತಾರೆ ನೋಡು. ಸನ್ಯಾಸ ಕರ್ಮಣಾಂ ಪರಿತ್ಯಾಗ ಕರ್ಮಯೋಗಶ್ಚೇ ತೇಷಾಂ ಅನುಷ್ಠಾನಂ. ಸನ್ಯಾಸ ಅಂದ್ರೆ ಕರ್ಮಗಳನ್ನು ಪರಿತ್ಯಾಗ ಮಾಡುವುದು, ಅದು ಶಾಸ್ತ್ರವಿಹಿತವಾದ ಕರ್ಮಗಳು, ಎಲ್ಲ ಕಡೆ ಅನ್ವಯ ಆಗ್ತಾ ಇರ್ತದೆ ಅದು. ಇನ್ನು ಮತ್ತು ಕರ್ಮಯೋಗ ತೇಷಾಂ ಅನುಷ್ಠೇಯಂ, ಶಾಸ್ತ್ರದಲ್ಲಿ ಹೇಳಿದಂತಹ ಶ್ರುತ್ಯುಕ್ತ ಸ್ಮೃತ್ಯುಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡುವುದು ಕರ್ಮಯೋಗ. ಅಂದರೆ ಫಲಾಪೇಕ್ಷೆ ಇಲ್ಲದೆ ಅನುಷ್ಠಾನ ಮಾಡುವುದು ಕರ್ಮಯೋಗ. ತೌ ಉಭಾವಪಿ ನಿಶ್ರೇಯಸಕರವು, ಅವೆರಡೂ ಕೂಡ ನಿಶ್ರೇಯಸಕರವು, ಶ್ಲೋಕದಲ್ಲೇ ಇದೆ ಇದು. ನಿಶ್ರೇಯಸಂ ಮೋಕ್ಷಂ ಕುರ್ವಾತೆ ಜ್ಞಾನೋತ್ಪತ್ತಿ ಹೇತುತ್ವೇನ, ಇವೆರಡೂ ಮೋಕ್ಷವನ್ನು ಉಂಟು ಮಾಡುತ್ತವೆ. ಕರ್ಮ ಆಗಲಿ ಕರ್ಮ ಸನ್ಯಾಸ ಆಗಲಿ ನೇರವಾಗಿ ಮೋಕ್ಷವನ್ನು ಉಂಟು ಮಾಡುವುದಿಲ್ಲ. ಮತ್ತು ಹೇಗೆ? ಜ್ಞಾನೋತ್ಪತ್ತಿ ಹೇತುತ್ವೇನ, ಜ್ಞಾನವು ಉಂಟಾಗುವುದಕ್ಕೆ ಕಾರಣಭೂತಗಳು ಆಗಿ ಇವು ಎರಡೂ ಮೋಕ್ಷವನ್ನು ಉಂಟು ಮಾಡುತ್ತವೆ. ಅಂದರೆ ಚಿತ್ತಶುದ್ಧಿಯೇ ಇಲ್ಲಿ ಮುಖ್ಯ. ಯೋಗ ಕರ್ಮ ಸನ್ಯಾಸಕ್ಕಾಗಲಿ ಕರ್ಮ ಅನುಷ್ಠಾನಕ್ಕಾಗಲಿ ಚಿತ್ತಶುದ್ಧಿಯೇ ಮುಖ್ಯ. ಚಿತ್ತಶುದ್ಧಿ ಆಗುವವರೆಗೆ ಕರ್ಮ ಅನುಷ್ಠಾನ ಇರ್ತದೆ. ಚಿತ್ತಶುದ್ಧಿ ಉತ್ತರ ಕ್ಷಣದಲ್ಲಿ ಕರ್ಮ ಸನ್ಯಾಸ ಇರ್ತದೆ. ತದನಂತರ ಅಂತಃಕರಣ ಅದು ಪರಿಪಕ್ವ ಅವಸ್ಥೆಗೆ ಬಂದಾಗ ಜ್ಞಾನೋದಯ ಆಗ್ತದೆ. ಶುದ್ಧಾಂತಕರಣ ಪರಿಪಕ್ವ ಆಗಬೇಕು, ಒಮ್ಮೆಲೆ ಆಗುವಂಥದ್ದಲ್ಲ, ಅದು ಜ್ಞಾನೋದಯ ಆಗ್ತದೆ. ಹೀಗಾಗಿ ಕರ್ಮ ಸನ್ಯಾಸ ಆಗಲಿ ಅಥವಾ ಕರ್ಮ ಯೋಗಾನುಷ್ಠಾನ ಆಗಲಿ ಎರಡೂ ಮೋಕ್ಷಕ್ಕೆ ಕಾರಣಗಳು. ಜ್ಞಾನೋತ್ಪತ್ತಿ ದ್ವಾರ ಮರೆಯುವಾಗಿಲ್ಲ, ಪರಂಪರಾ ಕಾರಣ ಅಂತ ಇದರ ಅರ್ಥ. ನಿಶ್ರೇಯಸಂ ಮೋಕ್ಷಂ ಕುರ್ವಾತೆ ಮಾಡುತ್ತವೆ, ಜ್ಞಾನೋತ್ಪತ್ತಿ ಹೇತುತ್ವೇನ, ಇವು ಜ್ಞಾನಕ್ಕೆ ಕಾರಣಗಳು ಆಗಿ, ಅಂದರೆ ಜ್ಞಾನೋತ್ಪತ್ತಿಗೆ ಕಾರಣಗಳು ಆಗಿ ಮೋಕ್ಷಕ್ಕೆ ಇವು ಕಾರಣವಾಗಿವೆ. ಉಭವು ಯದ್ಯಪಿ ನಿಶ್ರೇಯಸಕರವು, ಎರಡೂ ಯದ್ಯಪಿ ಒಂದು ವೇಳೆ ಉಭವು ಎರಡೂ ನಿಶ್ರೇಯಸಕರವು, ಮೋಕ್ಷಕ್ಕೆ ಇವು ಎರಡೂ ಸಾಧನಗಳೇ. ತಥಾಪಿ ಹಾಗಿದ್ದರೂ ಕೂಡ ತಯೋಹೋ ತು ಆದರೆ ತಯೋಹೋ ಆ ಎರಡರಲ್ಲಿ ನಿಶ್ರೇಯಸ ಹೇತ್ವೋಹೋ ಅಂದರೆ ಮೋಕ್ಷಕ್ಕೆ ಕಾರಣಗಳು ಆಗಿರುವ ಆ ಎರಡರಲ್ಲಿ ಕರ್ಮ ಸನ್ಯಾಸಾತ್ ಕೇವಲಾತ್ ಕರ್ಮ ಸನ್ಯಾಸಾತ್ ಅನ್ವಯ ಅಂದರೆ ಜ್ಞಾನರಹಿತವಾಗಿರುವ ಕರ್ಮ ಸನ್ಯಾಸ, ಆತ್ಮಜ್ಞಾನವು ಆಗುವಕ್ಕಿಂತ ಮುಂಚೆ ಬಿಡುವ ಕರ್ಮ ಸನ್ಯಾಸ ಅಥವಾ ಚಿತ್ತಶುದ್ಧಿ ಆಗುವ ಮುಂಚೆ ಬಿಡುವ ಕರ್ಮ ಸನ್ಯಾಸ. ಇಲ್ಲಿ ಎರಡನ್ನೂ ಒಂದಿಷ್ಟು ಹೊಂದಿಸಿಕೊಳ್ಳೋದು ಒಳ್ಳೆಯದು. ಚಿತ್ತಶುದ್ಧಿ ನಂತರ ಕರ್ಮದ ಅವಶ್ಯಕತೆ ಇಲ್ಲ. ಆದುದರಿಂದ ಇಲ್ಲಿ ಜ್ಞಾನ ಆಗುವಕ್ಕಿಂತ ಮುಂಚೆ ಅಂತ ಬರೆದಾರೆ. ಕೇವಲ ಅಂತಂದ್ರೆ ಜ್ಞಾನರಹಿತ ಅಂತ ಅರ್ಥ. ಆತ್ಮನ ಯಥಾರ್ಥವಾದ ಜ್ಞಾನವೂ ಇಲ್ಲದೆ ಕರ್ಮ ಸನ್ಯಾಸ, ಇಂತಹ ಕರ್ಮ ಸನ್ಯಾಸದಿಂದ ಕರ್ಮ ಸನ್ಯಾಸದ ದೃಷ್ಟಿಯಿಂದ ಕರ್ಮಯೋಗ ವಿಶಿಷ್ಯತೆ, ಕರ್ಮಯೋಗವು ಶ್ರೇಷ್ಠವಾಗಿದೆ. ಇತಿ ಕರ್ಮಯೋಗವು ಸ್ತೌತಿ. ಈ ಅಭಿಪ್ರಾಯದಿಂದ ಭಗವಂತನು ಕರ್ಮಯೋಗವನ್ನು ಹೊಗಳುತ್ತಿದ್ದಾನೆ. ಅಭಿಪ್ರಾಯ ಇಷ್ಟೇ, ಕರ್ಮಯೋಗವನ್ನು ಅನುಷ್ಠಾನ ಮಾಡದೆ ಹೋದರೆ ಕರ್ಮ ಸನ್ಯಾಸವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತಲೂ ಶ್ರೇಷ್ಠ ಅಂತ ಇಲ್ಲಿ ಹೇಳಿದ್ದಾನೆ. ಮುಂದೆಂದು ಕಸ್ಮಾತ್ ಇತಿ ಆಹ. ಕಸ್ಮಾತ್ ಏಕೆ ಅಂತ ಕೇಳಿದರೆ ಇತಿ ಆಹ, ಏಕೆಂದರೆ ಹೇಳುತ್ತಾನೆ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯ ಸಹ ನಿತ್ಯ ಸನ್ಯಾಸಿ ಯಹ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವಃ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಮಹಾಬಾಹೋ ದೀರ್ಘ ಬಾಹುಗಳಿಂದ ಕೂಡಿರುವಂತಹ ವೀರಾದಿವೀರನಾದಂತಹ ಎಲೈ ಅರ್ಜುನನೇ, ನಿತ್ಯ ಸನ್ಯಾಸಿ ಯಾರಿಗೆ ಅನ್ವಯಕತ್ತಿದಂತೀರ? ಯಹ ಯಾವನು ನ ದ್ವೇಷ್ಟಿ ಯಾರನ್ನೂ ದ್ವೇಷಿಸುವುದಕ್ಕೆ ಹೋಗುವುದಿಲ್ಲವೋ, ನ ಕಾಂಕ್ಷತಿ ಏನನ್ನೂ ಬಯಸುವುದಿಲ್ಲವೋ, ಸಹ ಅವನು ನಿತ್ಯ ಸನ್ಯಾಸಿ ಅವನು ಯಾವಾಗಲೂ ಸನ್ಯಾಸಿ ಎಂದು ಜ್ಞೇಯ ತಿಳಿದುಕೊಳ್ಳುವುದಕ್ಕೆ ಯೋಗ್ಯನೂ ಆಗಿದ್ದಾನೆ. ಜ್ಞೇಯ ತಿಳಿದುಕೊಳ್ಳಬೇಕು.
ನಿರ್ದ್ವಂದ್ವೋ ಹಿ ಮಹಾಬಾಹೋ ಸಂಬೋಧನೆಯಾಗಿದೆ. ನಿರ್ದ್ವಂದ್ವ ಅವನಲ್ಲಿ ದ್ವಂದ್ವ ಇಲ್ಲವೇ ಇಲ್ಲ. ಕೇವಲ ಸುಖ ದುಃಖ ಎರಡೂ ಒಂದೇ ಅವು ಕಾಣ್ತಾವೆ, ದ್ವಂದ್ವ ಅನ್ನೋದು ಇಲ್ಲವೇ ಇಲ್ಲ. ನಿರ್ದ್ವಂದ್ವ ಸುಖಂ ಸುಲಭವಾಗಿ, ಬಂಧಾತ್ ಪ್ರಮುಚ್ಯತೆ ಇಂಥವನು ಸುಲಭವಾಗಿ ಬಂಧನದಿಂದ, ಸಂಸಾರ ರೂಪ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಇದು ಶಬ್ದಾರ್ಥ. ಭಾಷೆ ನೋಡು. ಜ್ಞೇಯ ಜ್ಞಾತವ್ಯ ಸಹ ಕರ್ಮಯೋಗಿ ನಿತ್ಯ ಸನ್ಯಾಸಿ ಇತಿ ಯಹ ನ ದ್ವೇಷ್ಟಿ ಕಿಂಚಿತ್ ನ ಕಾಂಕ್ಷತಿ ದುಃಖಂ ಸುಖಂ ವಾ ತತ್ಸಾಧನಂಚ. ಇಲ್ಲಿಗೆ ನಿಲ್ಲಿಸ್ತೀನಿ. ಜ್ಞೇಯ ಅಂತ ಆಮೇಲೆ ಅನ್ವಯ ಆಗ್ತದೆ. ಅವನು ಕರ್ಮಯೋಗಿ ಆಗ್ತಾನೆ, ನಿತ್ಯ ಸನ್ಯಾಸಿ ಅಂತೂ ಕರೆಸಿಕೊಳ್ತಾನೆ. ಯಹ ಯಾವನು, ನ ದ್ವೇಷ್ಟಿ ಯಾರನ್ನೂ ದ್ವೇಷಿಸುವುದಿಲ್ಲ, ನ ಕಿಂಚಿತ್ ಆಕಾಂಕ್ಷತಿ ಕಿಂಚಿತ್ ನ ಆಕಾಂಕ್ಷತಿ ಎಲ್ಲಿಯೂ ಕೂಡ ಆತನು ಬೇಡುವುದಕ್ಕೆ ಹೋಗುವುದಿಲ್ಲ, ಏನನ್ನೂ ಬಯಸುವುದಿಲ್ಲ. ದುಃಖಂ ಸುಖಂ ವಾ ಅದು ದುಃಖರ ಬರಲಿ ಸುಖಾರ ಬರಲಿ, ದುಃಖಂ ಅಥವಾ ಸುಖ ಯಾವುದರ ಬರಲಿ, ತತ್ಸಾಧನಂಚ ದುಃಖಕ್ಕೆ ನಿವಾರಣೆಯಾಗುವಂತಹ ಸಾಧನ, ಸುಖಕ್ಕೆ ಪ್ರಾಪ್ತವಾಗುವಂತಹ ಸಾಧನ, ಅದನ್ನು ಕೂಡ ಆತನು ನ ಕಾಂಕ್ಷತಿ ಬಯಸುವುದಿಲ್ಲ. ಇವನೇ ಅವನು ಸಹ ಅವನು ಕರ್ಮಯೋಗಿ, ಅವನು ಕರ್ಮಯೋಗಿ ಸನ್ಯಾಸಿ, ಅವನು ಕರ್ಮಯೋಗಿ ಅಂತ ಕರಿತೇವೆ, ನಿತ್ಯ ಸನ್ಯಾಸಿ ಅಂತ ಕರಿತೇವೆ. ಅದಕ್ಕಾಗಿ ಜ್ಞಾತವ್ಯ ಜ್ಞೇಯ ಅಂದರೆ ಅವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿದುಕೊಳ್ಳಬೇಕು. ಕರ್ಮಯೋಗಿಯಾದವನು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರ ಹತ್ತಿರ ಏನನ್ನೂ ಬೇಡುವುದೂ ಇಲ್ಲ. ಸುಖ ದುಃಖ ಅವನಿಗೆ ಎರಡೂ ಒಂದೇ ರೀತಿಯಾಗಿ ಇವೆ. ಅವಕ್ಕೆ ಬೇಕಾಗಿರುವ ಸಾಧನಗಳನ್ನು ಕೂಡ ಆತನು ಬಯಸುವುದಿಲ್ಲಲ್ಲ. ಆದುದರಿಂದ ಅವನು ನಿತ್ಯ ಸನ್ಯಾಸಿ ಎಂದು ಕರೆಯಿಸಿಕೊಳ್ಳುವುದಕ್ಕೆ ಯೋಗ್ಯನಾಗಿದ್ದಾನೆ. ಯಾರು? ಕರ್ಮಯೋಗಿ, ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡುವಂತಹ ಸಾಧಕ. ಏವಂ ವಿಧ ಯಹ ಕರ್ಮಣಿ ವರ್ತಮಾನೋಪಿ ಸಹ ನಿತ್ಯ ಸನ್ಯಾಸಿ ಇತಿ ಜ್ಞಾತವ್ಯ ಇತ್ಯರ್ಥಃ. ಏವಂ ವಿಧ ಅಂದ್ರೆ ಯಾರನ್ನೂ ದ್ವೇಷಿಸದೆ, ಏನನ್ನೂ ಬಯಸದೆ, ಸುಖ ದುಃಖಾದಿಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವತನ ಯಾವನಲ್ಲಿದೆಯೋ ಅವನು ಯಹ ಕರ್ಮಣಿ ವರ್ತಮಾನೋಪಿ ಅವನು ಕರ್ಮಗಳಲ್ಲಿ ತೊಡಗಿದ್ದರೂ ಕೂಡ, ಕರ್ಮಗಳನ್ನು ಮಾಡುತ್ತಿದ್ದರೂ ಕೂಡ, ಈ ಅನ್ನೋದು ನಿಶ್ಚಯಾರ್ಥದಲ್ಲಿ ಯಸ್ಮಾತ್ ಮಹಾಬಾಹು ವರ್ತಮಾನೋಪಿ ಸಹ ನಿತ್ಯ ಸನ್ಯಾಸಿ ಅವನನ್ನು ನಿತ್ಯ ಸನ್ಯಾಸಿ ಎಂದು ಇತಿ ಹೀಗೆ ಜ್ಞಾತವ್ಯ ಇತ್ಯರ್ಥ. ಅವನು ನಿತ್ಯ ಸನ್ಯಾಸಿ ಎಂದು ತಿಳಿದುಕೊಳ್ಳಬೇಕು. ಇನ್ನೂ ಬರೀತಾರೆ ಅವನ ಬಗ್ಗೆ. ನಿರ್ದ್ವಂದ್ವ ದ್ವಂದ್ವವರ್ಜಿತ ಹಿ ಅನ್ನೋದು ನಿಶ್ಚಯಾರ್ಥದಲ್ಲಿ ಯಸ್ಮಾತ್ ಅವನು ದ್ವಂದ್ವಗಳನ್ನು ಮೀರಿದವನು. ಯಾಕೆ ಅಂತ ಕೇಳಿದರೆ ಮಹಾಬಾಹು ಎಲೈ ಮಹಾಬಾಹುವಾಗಿರುವಂತಹ ದೀರ್ಘ ಬಾಹುಗಳಿಂದ ಕೂಡಿರುವ ಅರ್ಜುನನೇ ಸುಖಂ ಬಂಧಾತ್ ಅನಾಯಾಸೇನ ಪ್ರಮುಚ್ಯತೆ. ಅಂದರೆ ಅಲ್ಲಿ ನಿರ್ದ್ವಂದ್ವ ಅನ್ನೋದಕ್ಕೆ ಅವನು ಸುಖ ದುಃಖ ಯಾವುದೂ ಕಾಣೋದಿಲ್ಲ ಅಂತ. ಸುಖವೂ ಅವನಿಗೆ ಅಷ್ಟೇ, ದುಃಖವೂ ಅವನಿಗೆ ಅಷ್ಟೇ. ಆದುದರಿಂದ ಅವನು ನಿರ್ದ್ವಂದ್ವನಾಗಿದ್ದಾನೆ. ಹೀಗಾಗಿ ಅವನು ಸುಲಭವಾಗಿ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ, ಸಂಸಾರ ರೂಪ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಈ ಶ್ಲೋಕದ ಅರ್ಥ, ಭಾಷ್ಯದ ಅರ್ಥ. ಮುಂದೆ ಏನಂತ ನೋಡೋಣ. ಮುಂದಿನ ಶ್ಲೋಕಕ್ಕೆ ಸಂಬಂಧಪಡಿಸ್ತಾರೆ. ಸನ್ಯಾಸ ಕರ್ಮಯೋಗಯೋ ಭಿನ್ನ ಪುರುಷ ಅನುಷ್ಠೇಯೋ ವಿರುದ್ಧಯೋ ಫಲೇಪಿ ವಿರೋಧ ಯುಕ್ತ ನತು ಉಭಯೋ ನಿಶ್ರೇಯಸಕರತ್ವಮೇವ ಇತಿ ಪ್ರಾಪ್ತೆ ಇದಂ ಉಚ್ಯತೆ. ಇಲ್ಲಿ ಸ್ವಲ್ಪ ಪೂರ್ವಪಕ್ಷಿ ಕೇಳ್ತಾ ಇದ್ದಾನೆ. ಏನಂತಾನ? ಸನ್ಯಾಸ ಕರ್ಮಯೋಗಯೋ, ಒಂದು ಕರ್ಮವನ್ನು ಬಿಡುವುದು, ಇನ್ನೊಂದು ಕರ್ಮ ಅನುಷ್ಠಾನವನ್ನು ಮಾಡುವುದು. ಫಲಾಪೇಕ್ಷೆ ಇಲ್ಲದೆ ಅನ್ನೋದು ಎಲ್ಲ ಕಡೆ ಅನ್ವಯ ಆಗ್ತಿರ್ತದೆ. ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಅನುಷ್ಠಾನ ಮಾಡುವುದು, ಇವೆರಡು. ಭಿನ್ನ ಪುರುಷ ಅನುಷ್ಠೇಯೋ, ಒಬ್ಬನಿಂದ ಒಂದೇ ಕಾಲದಲ್ಲಿ ಇವನು ಮಾಡಲಿಕ್ಕಾಗೋದಿಲ್ಲ, ಒಂದೇ ಕಾಲದಲ್ಲಿ ಇಬ್ಬರೂ ಮಾಡಲಿಕ್ಕೆ ಬರ್ತದೆ. ಒಬ್ಬ ಕರ್ಮ ಮಾಡ್ಬೋದು, ಒಬ್ಬ ಕರ್ಮ ಸನ್ಯಾಸ ಮಾಡ್ಬೋದು. ಭಿನ್ನ ಪುರುಷರು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ. ಕರ್ಮ ಅನುಷ್ಠಾನ ಮಾಡೋವನು ಕರ್ಮ ತ್ಯಾಗ ಮಾಡುವ ಹಾಗಿಲ್ಲ, ಕರ್ಮ ತ್ಯಾಗ ಮಾಡಿದವನು ಕರ್ಮ ಅನುಷ್ಠಾನ ಮಾಡುವ ಹಾಗಿಲ್ಲ. ಅದಕ್ಕಾಗಿ ಇವರು ಭಿನ್ನ ಪುರುಷರು. ಭಿನ್ನ ಪುರುಷಯೋ ವಿರುದ್ಧಯೋ ಫಲೇಪಿ, ಫಲದಲ್ಲಿಯೂ ಕೂಡ ವಿರೋಧ ಇದೆ.
ಜ್ಞಾನದ ಫಲ ನಿತ್ಯ ಫಲ ತಿಳಿಸಾಕ, ಅಜ್ಞಾನದ ಫಲ ಅನಿತ್ಯ ಫಲ ತಿಳಿಸುವುದಕ್ಕಾಗಿ. ಜ್ಞಾನದ ಫಲವನ್ನು ಇದ್ದಲ್ಲಿಯೇ ಕಂಡುಕೊಳ್ಳುವುದು, ಅಜ್ಞಾನದ ಫಲವನ್ನು ಹೋಗಿ ಪಡೆದುಕೊಳ್ಳುವುದು, ಅಂದರೆ ಕರ್ಮದ ಫಲವನ್ನು ಹೋಗಿ ಪಡೆದುಕೊಳ್ಳುವುದು. ಹೀಗೆ ಫಲದ ಪ್ರಾಪ್ತಿಯಲ್ಲಿಯೂ ಕೂಡ ಫಲದ ವಿಷಯದಲ್ಲಿಯೂ ಕೂಡ ವಿರುದ್ಧ ಇದೆ. ದ್ವಯೋ ಫಲೇ ಅಪಿ ವಿರೋಧ ಯುಕ್ತ, ಎರಡರ ಫಲದಲ್ಲಿಯೂ ಕೂಡ ವಿರೋಧವು ಇರುವುದು ಯೋಗ್ಯವಾಗಿದೆ. ನದು ಉಭಯೋ ನಿಶ್ರೇಯಸ ಕರತ್ವಂ ಏವ, ಎರಡಕ್ಕೂ ಮೋಕ್ಷವೇ ಫಲ ಅಂತ ನೀವೇನು ಹೇಳಿದ್ದೀರಲ್ಲ ಅದು ಯೋಗ್ಯ ಅಲ್ಲ. ಆದರೆ ಉಭಯೋ ನಿಶ್ರೇಯಸ ಕರತ್ವಮೇವ ನ ಯುಕ್ತ ಅಂತ ಅನ್ವಯ ಮಾಡ್ತಾ ಇದ್ದೇನೆ. ಇಲ್ಲಿ ಎರಡಕ್ಕೂ ಮೋಕ್ಷವೇ ಫಲ ಎಂದು ಹೇಳುವುದು ಯೋಗ್ಯ ಆಗುವುದಿಲ್ಲ. ಇತಿ ಪ್ರಾಪ್ತೆ ಯಾರಾದರೂ ಹೀಗೆ ಹೇಳಿದರೆ ಇದಮ್ಮುಚ್ಯತೆ, ಮುಂದಿನ ಶ್ಲೋಕದಿಂದ ಅದಕ್ಕೆ ಉತ್ತರವನ್ನು ಕೊಡಲಾಗುತ್ತದೆ. ಸಾಂಖ್ಯಯೋಗವು ಪೃಥಕ್ ಬಾಲಾಹ ಪ್ರವದಂತಿನ ಪಂಡಿತಾಹ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಸಾಂಖ್ಯಯೋಗವು ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ ಏಕಮಪಿ ಆಸ್ಥಿತಃ ಸಮ್ಯಕ್ ಉಭಯೋಃ ವಿಂದತೆ ಫಲಂ. ಪದಚ್ಛೇದ. ಸಾಂಖ್ಯಯೋಗವು ಒಂದು ಸಾಂಖ್ಯ ಬುದ್ಧಿ, ಒಂದು ಯೋಗ ಬುದ್ಧಿ, ಒಂದು ಕರ್ಮ ಮಾರ್ಗ, ಒಂದು ಜ್ಞಾನ ಮಾರ್ಗ. ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮ ಮಾರ್ಗ ಅಂದ್ಕೊಳ್ಳೆ ಫಲಾಪೇಕ್ಷೆಯಿಂದ ಮಾಡುವುದು ಅಂತ ಅಂಗೀಕಾರ ಮಾಡುವಾಗಿಲ್ಲ. ಇಲ್ಲಿ ಎರಡು ಪೃಥಕ್, ಇವು ಭಿನ್ನ ಭಿನ್ನ, ಫಲಗಳೂ ಕೂಡ ಭಿನ್ನ ಭಿನ್ನ ಅಂತ. ಪೃಥಕ್ ಇವು ಬೇರೆ ಬೇರೆ, ಇವುಗಳ ಫಲಗಳು ಬೇರೆ ಬೇರೆ. ಬಾಲಾಹ ಪ್ರವದಂತಿ, ತಿಳಿವಳಿಕೆ ಇಲ್ಲದೆ ಇದ್ದವರು ಈ ಮಾತನ್ನು ಹೇಳುತ್ತಾರೆ. ನ ಪಂಡಿತಾಹ, ಯಾರು ಆತ್ಮವೇತ್ತರಾಗಿದ್ದಾರೆಯೋ ಅವರು ಈ ಎರಡಕ್ಕೂ ಫಲ ಬೇರೆ ಅಂತ, ಅವರು ಫಲಗಳು ಬೇರೆ ಬೇರೆ ಅಂತ ಹೇಳುವುದಿಲ್ಲ, ಪಂಡಿತರು ಹೇಳುವುದಿಲ್ಲ. ಏಕಮಪಿ ಸಮ್ಯಕ್ ಆಸ್ಥಿತಃ, ಈ ಎರಡರಲ್ಲಿ ಒಂದನ್ನು ಅವ ಫಲಾಪೇಕ್ಷೆ ಇಲ್ಲದೆ ಕರ್ಮಾನುಷ್ಠಾನವನ್ನಾದರೂ ಮಾಡಲಿ ಅಥವಾ ಚಿತ್ತಶುದ್ಧಿಯ ನಂತರ ಕರ್ಮಾನುಷ್ಠಾನ ಮಾಡುವುದನ್ನು ಬಿಟ್ಟರೆ ಇರಲಿ. ಇಲ್ಲಿ ಕರ್ಮ ಸನ್ಯಾಸ, ಅದು ಚಿತ್ತಶುದ್ಧಿಯ ನಂತರ ಕರ್ಮ ಸನ್ಯಾಸರ ಮಾಡಿರಲಿ ಅಥವಾ ಚಿತ್ತಶುದ್ಧಿ ಆಗುವವರೆಗೆ ನಿರಂತರವಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಅನುಷ್ಠಾನ ಮಾಡುವವನಾಗಲಿ, ಇವರಿಬ್ಬರು ಅಂತ ನೀ ಹೇಳಿದ್ಯಲ್ಲ. ಒಬ್ಬನಿಂದಲೇ ಇದು ಕಾಲ ವ್ಯತ್ಯಾಸದಿಂದ ಅನ್ವಯ ಆಗ್ತದೆ. ಮೊದಲು ಫಲಾಪೇಕ್ಷೆ ಇಲ್ಲದೆ ಕರ್ಮಾನುಷ್ಠಾನ, ತದನಂತರ ಚಿತ್ತಶುದ್ಧಿ ನಂತರ ಸಕಲ ಕರ್ಮಗಳ ತ್ಯಾಗ. ಹೀಗೆ ಒಬ್ಬನಿಂದಲೇ ಅನುಷ್ಠಾನ ಮಾಡುವುದಕ್ಕಾಗ್ತದೆ. ಈ ಎರಡರಲ್ಲಿ ಒಂದನ್ನು ಚೆನ್ನಾಗಿ ಯಾವನು ಅನುಷ್ಠಾನ ಮಾಡಿದ್ದಾನೆಯೋ ಅಂತ ಹೇಳಿದರೆ, ಕರ್ಮಾಭಾವವನ್ನು ಅನುಷ್ಠಾನ ಮಾಡೋದಾದ್ರೆ ಏನದರ ಅರ್ಥ? ಚಿತ್ತಶುದ್ಧಿ ಆದ ಮೇಲೆ ಕರ್ಮವನ್ನು ತ್ಯಾಗ ಮಾಡಬೇಕು, ಅಲ್ಲಿ ಹಿಡ್ಕೊಂಡ್ಕೊಂಡಿರ್ಬಾರ್ದು. ಚಿತ್ತಶುದ್ಧಿ ಆದಮೇಲೆ ಇಲ್ಲಿವರೆಗೆ ನಾನು ಕರ್ಮವನ್ನು ಮಾಡಿದ್ದೆ, ಕರ್ಮವನ್ನು ಬಿಡಬಾರದು, ಕರ್ಮ ಸಹಿತವಾಗಿ ಜ್ಞಾನವನ್ನು ಮಾಡಿಕೊಳ್ಳಬೇಕು ಅನ್ನುವ ಭಾವನೆ ಆತನಲ್ಲಿ ಇರಕೂಡದು. ಕರ್ಮ ಸಹಿತವಾಗಿ ಜ್ಞಾನವನ್ನು ಮಾಡಿಕೊಳ್ಳುವುದು ಒಂದುಗಡೆ ಆಗುವುದಿಲ್ಲ. ಆದುದರಿಂದ ಅದನ್ನು ತ್ಯಾಗ ಮಾಡಲೇಬೇಕು. ಕರ್ಮ ಅನುಷ್ಠಾನವನ್ನು ಚಿತ್ತಶುದ್ಧಿಯ ನಂತರ ತ್ಯಾಗ ಮಾಡಲೇಬೇಕು. ಅಂತೂ ಎರಡರಲ್ಲಿ ಒಂದನ್ನು ಯಾವನು ಚೆನ್ನಾಗಿ ಅನುಷ್ಠಾನ ಮಾಡಿದ್ದಾನೆಯೋ, ಇಲ್ಲಿ ಶಬ್ದಾರ್ಥ ಏಕಮಪಿ ಆಸ್ಥಿತಃ ಸಮ್ಯಕ್ ಉಭಯೋ ಫಲಂ ವಿಂದತೆ, ಈ ಎರಡರ ಫಲವನ್ನು ಆತನು ಪಡೆದುಕೊಳ್ಳುತ್ತಾನೆ. ಉಭಯೋ ಫಲಂ, ಈ ಎರಡರ ಫಲ ಏನು ಅಂದರೆ ನಿಶ್ರೇಯಸವೇ ಫಲ. ಇಲ್ಲಿ ಅದನ್ನು ಆತನು ಪಡೆದುಕೊಳ್ಳುತ್ತಾನೆ ಅಂತಿದು ಶಬ್ದಾರ್ಥ. ಭಾಷೆ ನೋಡ್ರಿ. ಸಾಂಖ್ಯಯೋಗವು ಪೃಥಕ್ ವಿರುದ್ಧ ಭಿನ್ನ ಫಲವು ಬಾಲಾಹ ಪ್ರವದಂತಿ ನ ಪಂಡಿತಾಹ. ಸಾಂಖ್ಯ ಮತ್ತು ಯೋಗ ಅಂದ್ರೇನು? ಕರ್ಮಯೋಗ ಮತ್ತು ಜ್ಞಾನನಿಷ್ಠೆ ಪೃಥಕ್, ಇವು ಭಿನ್ನ ಭಿನ್ನ. ವಿರುದ್ಧ ಭಿನ್ನ ಫಲವು, ವಿರುದ್ಧ ಅಂದರೆ ಭಿನ್ನ ಫಲವು, ಭಿನ್ನವಾದ ಫಲಗಳನ್ನು ಕೊಡ್ತಕ್ಕಂಥವುಗಳು. ಅರ್ಥಾತ್ ನಿತ್ಯ ಫಲ ಅನಿತ್ಯ ಫಲ ಅಂತ ತಿಳಿಸುವುದಕ್ಕೆ ನಾವು ಮೋಕ್ಷವನ್ನು ಫಲ ಅನ್ನೋದಿಲ್ಲ, ಗೊತ್ತಿದೆ ನಿಮಗೆ. ಆದರೂ ಕೂಡ ತಿಳಿಸುವ ದೃಷ್ಟಿಯಿಂದ ಇಲ್ಲಿ ಫಲ ಅನ್ನುವ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಭಿನ್ನ ಫಲವು ಬಾಲಾಹ ಪ್ರವದಂತಿ, ಈ ಮಾತನ್ನು ಅಜ್ಞರು ಹೇಳುತ್ತಾರೆ, ಆತ್ಮತತ್ವವೇತ್ತರಲ್ಲದವರು ಹೇಳುತ್ತಾರೆ. ಬಾಲಾಹ ಪ್ರವದಂತಿ ನತು ಸ್ತನಂದಯ, ಇಲ್ಲಿ ಬಾಲಕರು ಅಂದ್ರೆ ಸ್ತನಗಳನ್ನು ಕುಡಿಯುವ ಚಿಕ್ಕ ಮಕ್ಕಳಲ್ಲ.
ಎಲ್ಲವನ್ನೂ ತಿಳಿದುಕೊಂಡವರೇ, ಆದರೂ ಕೂಡ ಅವರು ಇಲ್ಲಿ ನಮಗೆ ಆಕ್ಷೇಪ ಮಾಡ್ತಾರಲ್ಲ, ಇವರಿಗೆ ಸರಿಯಾಗಿ ಅದ್ವೈತ ವೇದಾಂತ ಸಿದ್ಧಾಂತದ ಜ್ಞಾನ ಇಲ್ಲ ಅಂತ ಇಟ್ಟುಕೊಂಡು ಇವರು ಬಾಲಕರು. ಬಾಲಾಹ ಪ್ರವದಂತಿ ನ ಪಂಡಿತಾಹ, ಪಂಡಿತರು ಮಾತ್ರ ಈ ಮಾತನ್ನು ಹೇಳೋದಿಲ್ಲ, ಭಿನ್ನ ಫಲಗಳು ಅಂತ ಹೇಳೋದಿಲ್ಲ. ಕರ್ಮಾನುಷ್ಠಾನಕ್ಕೂ ಹಾಗೂ ಕರ್ಮ ಸನ್ಯಾಸಕ್ಕೂ ಭಿನ್ನ ಫಲಗಳು ಎಂದು ಪಂಡಿತರು ಹೇಳುವುದಿಲ್ಲ, ಒಂದೇ ಫಲ ಅಂತ ಹೇಳ್ತಾರೆ. ಪಂಡಿತಾಸ್ತು ಧ್ಯಾನಿನಃ ಏಕಂ ಫಲಂ ಅವಿರುದ್ಧಂ ಇಚ್ಛಂತಿ. ಆದರೆ ಪಂಡಿತರು ಅಂದರೆ ಯಾರು? ಜ್ಞಾನಿನಃ, ಆತ್ಮತತ್ವವನ್ನು ಯಥಾರ್ಥವಾಗಿ ತಿಳಿದುಕೊಂಡವರು. ಅರ್ಥಾತ್ ಎಲ್ಲವೂ ನನ್ನಲ್ಲಿಯೇ ಇದೆ, ನಾನೇ ಎಲ್ಲದರಲ್ಲಿ ತುಂಬಿಕೊಂಡಿದ್ದೇನೆ ಅನ್ನುವಂತಹ ಜ್ಞಾನವುಳ್ಳವರು. ಜ್ಞಾನಿನಃ ಏಕಂ ಫಲಂ, ಈ ಎರಡಕ್ಕೂ ಒಂದೇ ಫಲವನ್ನು, ಅವಿರುದ್ಧಂ ಅದು ವಿರೋಧ ಆಗೋದಿಲ್ಲ, ಇಚ್ಛಂತಿ ವಿರುದ್ಧ ಆಗೋದಿಲ್ಲ ಎಂದು ಇಚ್ಛಿಸುತ್ತಾರೆ. ಕಥಂ ಹೇಗೆ ಅಂತ ಮಾತು ಕೇಳ್ತಾನೆ. ಹಾಗೆ ಹಂಗೆ ಆಗ್ತದೆ ಕಥಂ ಹೇಗೆ ಅಂತ ಕೇಳಿದ್ರೆ ಹೇಳ್ತಾರೆ, ಏಕಮಪಿ ಸಾಂಖ್ಯಯೋಗಯೋ ಸಮ್ಯಕ್ ಆಸ್ಥಿತಃ ಸಮ್ಯಕ್ ಅನುಷ್ಠಿತವಾನ್ ಇತ್ಯರ್ಥಃ. ಏಕಮಪಿ ಈ ಎರಡರಲ್ಲಿ ಒಂದು, ಸಾಂಖ್ಯ ಆಗಲಿ ಅದು ಯೋಗರಾಗಲಿ, ಕರ್ಮಯೋಗರಾಗಲಿ ಅಥವಾ ಜ್ಞಾನನಿಷ್ಠೆ ಸಾಂಖ್ಯರೋ ಆಗಲಿ, ಸಮ್ಯಕ್ ಆಸ್ಥಿತಃ ಚೆನ್ನಾಗಿ ಆತನು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದೇ ಆದರೆ ಬರೀತಾರೆ. ಸಮ್ಯಕ್ ಅನುಷ್ಠಿತವಾನ್ ಚೆನ್ನಾಗಿ ಅನುಷ್ಠಾನ ಮಾಡಿದವನು ಅಂದರೆ ಜೀವನದಲ್ಲಿ ಅಳವಡಿಸಿಕೊಂಡವನು ಅಂತ ಅರ್ಥ. ಇತ್ಯರ್ಥ ಈ ಅರ್ಥ ಇರೋದರಿಂದ ಉಭಯೋ ವಿಂದತೆ ಫಲಂ, ಈ ಎರಡರ ಫಲವನ್ನು ಉಭಯೋ ಎರಡೂ ವಿಂದತೆ ಇಬ್ಬರೂ ತಿಳಿದುಕೊಳ್ಳುತ್ತಾರೆ. ಉಭಯೋ ತದೇವ ಹಿ ನಿಶ್ರೇಯಸಂ ಫಲಂ, ಎರಡಕ್ಕೂ ಕರ್ಮಾನುಷ್ಠಾನ ಮಾಡುವವನಿಗೂ ಕರ್ಮ ಸನ್ಯಾಸ ಮಾಡಿದವನಿಗೂ ಅರ್ಥಾತ್ ಜ್ಞಾನ ನಿಷ್ಠೆಯಲ್ಲಿ ತೊಡಗಿಕೊಂಡವನಿಗೂ ಒಂದೇ ಫಲ. ಅದು ಯಾವುದು ಅಂದರೆ ಮೋಕ್ಷವೇ ಅದು ಫಲ. ನಿಶ್ರೇಯಸ ಮೋಕ್ಷವೇ ಅದು ಫಲ. ನಿಶ್ರೇಯಸ ಅಂತ ಕರೀತಾರೆ, ಕೈವಲ್ಯ ಅಂತ ಕರೀತಾರೆ, ನಿರ್ವಾಣ ಅಂತ ಕರೀತಾರೆ, ಸ್ವರೂಪಾವಸ್ಥಿತಿ ಅಂತ ಕರೀತಾರೆ. ಇವೆಲ್ಲ ಪರ್ಯಾಯ ಶಬ್ದಗಳು. ಮೋಕ್ಷವನ್ನು ಹೊಂದುತ್ತಾರೆ. ಉಭಯೋ ತದೇವ ಹಿ ನಿಶ್ರೇಯಸಂ ಫಲಂ ಅತಃ ನ ಫಲೇ ವಿರೋಧ ಅಸ್ತಿ. ಆದ್ದರಿಂದ ಫಲ ವಿಷಯಕವಾಗಿ ವಿರೋಧವೂ ಇದೆ ಅಂತ ಹೇಳಿದ್ದಲ್ಲ ಪೂರ್ವ ಪಕ್ಷಿ, ಹಾಗೆ ಇಲ್ಲಿ ವಿರೋಧವೂ ಇಲ್ಲ. ಎರಡನ್ನೂ ಚೆನ್ನಾಗಿ ಅನುಷ್ಠಾನ ಮಾಡಿರಲಿ, ಒಂದನ್ನಾದರೂ ಚೆನ್ನಾಗಿ ಅನುಷ್ಠಾನ ಮಾಡಿರಲಿ, ಅವನು ಜ್ಞಾನೋತ್ಪತ್ತಿ ದ್ವಾರ ಮೋಕ್ಷವನ್ನು ಹೊಂದುತ್ತಾನೆ ಅಂತ ಅಭಿಪ್ರಾಯ. ನೇರವಾಗಿ ಮೋಕ್ಷ ಹೊಂದುವುದಿಲ್ಲ, ಜ್ಞಾನೋತ್ಪತ್ತಿ ದ್ವಾರ ಮೋಕ್ಷವನ್ನು ಹೊಂದುತ್ತಾನೆ. ಇಷ್ಟು ಹೇಳಿ ಮುಂದಿನ ಶ್ಲೋಕಕ್ಕೆ ನೋಡೋಣ ಏನಂತಾರೆ. ಮುಂದೆ ಇನ್ನೊಂದಿಷ್ಟು ಭಾಷೆ ಇದೆ. ನಾನು ಸನ್ಯಾಸ ಕರ್ಮಯೋಗ ಶಬ್ದೇನ ಪ್ರಸ್ತುತ್ಯ ಸಾಂಖ್ಯಯೋಗಯೋ ಫಲೈಕತ್ವಂ ಕಥಂ ಇಹ ಅಪ್ರಕೃತಂ ಬ್ರವೀತಿ ನೈಷದೋಷ. ಮತ್ತು ನಾವು ಆಕ್ಷೇಪ ಮಾಡ್ತಾನೆ. ಏನಂತಾನ? ನಾನು ಸನ್ಯಾಸ ಕರ್ಮಯೋಗ ಶಬ್ದೇನ ಪ್ರಸ್ತುತೆ, ಇಲ್ಲಿ ಸನ್ಯಾಸ ಮತ್ತು ಕರ್ಮಯೋಗ ಅಂತ ಹೇಳುವುದಕ್ಕೆ ಹೊರಟು, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಅಂತ ನೀವು ಹೇಳುವುದಕ್ಕೆ ಹೊರಟು ಸಾಂಖ್ಯಯೋಗಯೋಹೋ ಇಲ್ಲೇನು ಶಬ್ದ ತಂದ್ರಿ? ಜ್ಞಾನನಿಷ್ಠೆ ಮತ್ತು ಕರ್ಮಯೋಗ ಅಂತ ಶಬ್ದ ತಂದ್ರಿ. ಇದು ಫಲ ಏಕತ್ವಂ, ಇವೆರಡಕ್ಕೂ ಒಂದೇ ಫಲ ಅಂತ ಹೇಳಿದ್ರಿ. ಕಥಂ ಇದು ಹೇಗೆ? ಇಲ್ಲಿ ಅಪ್ರಕೃತಂ ಬ್ರವೀತಿ, ಪ್ರಕೃತವಲ್ಲದ ವಿಷಯವನ್ನು ಮಧ್ಯದಲ್ಲಿ ತಂದು ಹೇಗೆ ಹೇಳುತ್ತೀರಿ? ಕಥಂ ಬ್ರವೀತಿ ಹೇಗೆ ಹೇಳುತ್ತೀರಿ ಅಂತ ಕೇಳಿದರೆ, ನ ಏಷಃ ದೋಷಃ ನೈಷ ದೋಷಃ, ಇದೇನು ದೋಷ ಅಲ್ಲಪ್ಪ. ಯದ್ಯಪಿ ಅರ್ಜುನೇನ ಸನ್ಯಾಸಂ ಕರ್ಮಯೋಗಂಚ ಕೇವಲಂ ಅಭಿಪ್ರೇತ್ಯ ಪ್ರಶ್ನಃ ಕೃತಃ ಭಗವಾಂಸ್ತು ತತ್ ಅಪರಿತ್ಯಾಗೇನ ಏವ ಸ್ವಾಭಿಪ್ರೇತಂ ಚ ವಿಶೇಷಂ ಸಂಯೋಜ್ಯ ಶಬ್ದಾಂತರವಾಚ್ಯತೆಯ ಪ್ರತಿವಚನಂ ದದೌ ಸಾಂಖ್ಯಯೋಗವು ಇತಿ. ಯದ್ಯಪಿ ಒಂದು ವೇಳೆ ಅರ್ಜುನನಿಂದ ಸನ್ಯಾಸಂ ಕರ್ಮಯೋಗಂಚ ಕೇವಲಂ ಅನ್ನೋ ಶಬ್ದ ಇದೆಯಲ್ಲ, ಕೇವಲಂ ಸನ್ಯಾಸಂ ಅಂದರೆ ಜ್ಞಾನರಹಿತವಾದ ಕರ್ಮಾನುಷ್ಠಾನದ ಅಭಾವ, ಅದು ಉಪಯೋಗ ಆಗೋದಿಲ್ಲ. ಅದು ಇಲ್ಲಿ ಏನು ಮಾಡ್ಯಾನವ? ಕೇವಲ ಸನ್ಯಾಸ ಅಂದ್ಕೊಳ್ಳೆ ಕರ್ಮವನ್ನು ಬಿಡುವುದು ಅಂತ ಅಷ್ಟೇ ತಿಳ್ಕೊಂಡಿದ್ದಾನೆ ಅರ್ಜುನ. ಕರ್ಮ ಮಾಡೋದು ಅಂತ ಅಷ್ಟೇ ತಿಳ್ಕೊಂಡಿದ್ದಾನೆ.
ಕರ್ಮ ಬಿಡುವುದು ಶ್ರೇಷ್ಠವೋ ಕರ್ಮ ಮಾಡುವುದು ಶ್ರೇಷ್ಠವೋ ಅವನ ಅಭಿಪ್ರಾಯದಲ್ಲಿ ಇದೆ. ಕರ್ಮ ಮಾಡೋದಾದ್ರೆ ಕರ್ಮಯೋಗ ಅಂತೆ ಅರ್ಥ ಅನ್ನೋದಂತೂ ಎಲ್ಲ ಕಡೆ ಅನ್ವಯ ಆಗ್ತದೆ. ಅವೇನು ಕೇಳಿದ, ಸನ್ಯಾಸಂ ಕರ್ಮಯೋಗಂಚೆ ಕೇವಲಂ. ಇಲ್ಲಿ ಕೇವಲ ಸನ್ಯಾಸ ಮತ್ತು ಕರ್ಮಯೋಗ ಅಭಿಪ್ರೇತ ಇವೆರಡನ್ನು ಅಂಗೀಕರಿಸಿ ಪ್ರಶ್ನೆ ಕೃತಃ ಅವನು ಪ್ರಶ್ನೆಯನ್ನು ಮಾಡಿದ್ದಾನೆ. ಇದರಲ್ಲಿ ಯಾವುದು ಶ್ರೇಷ್ಠ, ಕರ್ಮವನ್ನು ಮಾಡುವುದು ಶ್ರೇಷ್ಠವೋ ಕರ್ಮವನ್ನು ಮಾಡದೇ ಇರುವುದು ಶ್ರೇಷ್ಠವೋ ಅಂತ ಕೇಳಿದ್ದಾನೆ. ಭಗವಾನ್ ತು ಬಿಡಿಸಿದರೆ ಭಗವಂತನಾದರೂ ತತ್ ಅಪರಿತ್ಯಾಗೇನ ಏವ ಅರ್ಜುನನ ಪ್ರಶ್ನೆಯನ್ನು ತ್ಯಾಗ ಮಾಡದೆ ಅವನ ಪ್ರಶ್ನೆಯನ್ನು ಹಾಗೆ ಇಟ್ಟುಕೊಂಡು ಸ್ವ ಅಭಿಪ್ರೇತಂ ಚ ಮತ್ತು ಸ್ವ ಅಭಿಪ್ರೇತಂ ತನ್ನ ಅಭಿಪ್ರಾಯವನ್ನು, ಅಭಿಪ್ರೇತಂ ಅಂದರೆ ತನಗೆ ಅಭಿಪ್ರೇತವಾದ ವಿಷಯವನ್ನು ಇಲ್ಲಿ ಕ್ರೋಢೀಕರಣ ಮಾಡಿ, ವಿಶೇಷಂ ಸಂಯೋಜ್ಯ ತನ್ನ ಅಭಿಪ್ರಾಯವನ್ನು ಇಲ್ಲಿ ಸಂಯೋಜಿಸಿ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ತನ್ನ ಅಭಿಪ್ರಾಯವನ್ನು ಅಲ್ಲಿ ಕೂಡಿಸಿಕೊಂಡು ಶಬ್ದಾಂತರ ವಾಚ್ಯತೆಯ, ಶಬ್ದಾಂತರ ಅಷ್ಟೇ. ಎಲ್ಲೇನು ಮಾಡಿದರು, ಸಾಂಖ್ಯ ಅಂತ ಒಂದು ಶಬ್ದ ತಂದರು, ಮತ್ತೇನಿಲ್ಲ. ಸಾಂಖ್ಯ ಅನ್ನುವ ಶಬ್ದ ತಂದದ್ರಿಂದ ನೀನು ಭಾಳ ದೊಡ್ಡ ಅಪಾರ್ಥ ಮಾಡೋ ಕೆಲಸ ಇಲ್ಲ. ಶಬ್ದಾಂತರ ವಾಚ್ಯತೆಯ ಕರ್ಮ ಸನ್ಯಾಸವನ್ನೇ ಈಗ ನಾವು ಶಬ್ದಾಂತರದಿಂದ ಏನಂದೇವೆ, ಸಾಂಖ್ಯ ಅಂತ ಕರೆದಿದ್ದೇವೆ. ಅದಕ್ಕಾಗಿ ಶಬ್ದಾಂತರ ವಾಚ್ಯತೆಯ ಪ್ರತಿವಚನಂ ದದೌ ಭಗವಂತನು ಅವನಿಗೆ ಉತ್ತರವನ್ನು ಕೊಟ್ಟವನು ಆದನು. ಏನಂತ, ಸಾಂಖ್ಯಯೋಗವು ಇತಿ ಸಾಂಖ್ಯಯೋಗವು ಪೃಥಕ್ ಬಾಲಃ ಪ್ರವದಂತಿನ ಪಂಡಿತ ಅಂತ ಉತ್ತರವನ್ನು ಕೊಟ್ಟಿದ್ದಾನೆ. ತಿಳುವಳಿಕೆ ಇಲ್ಲವರು ಹಂಗೆ ಹೇಳ್ತಾರಂತ. ತಾವೇವ ಸನ್ಯಾಸ ಕರ್ಮಯೋಗವು ಏನು ಅರ್ಜುನ ಕೇಳಲ್ಲ, ಅದು ಅವೇ ಕರ್ಮ ಮತ್ತು ಸನ್ಯಾಸ ಯೋಗಗಳು. ಜ್ಞಾನತದುಪಾಯ ಸಮಬುದ್ಧಿತ್ವಾದಿ ಸಂಯುಕ್ತವು ಸಾಂಖ್ಯಯೋಗ ಶಬ್ದವಾಚ್ಯವಿತಿ ಭಗವತಃ ಮತಂ. ಜ್ಞಾನ ತದುಪಾಯ ಸಮಬುದ್ಧಿ, ಜ್ಞಾನವನ್ನು ಉತ್ಪತ್ತಿ ಮಾಡುವುದಕ್ಕೆ ಇವೆರಡೂ ಸಮಾನ. ಯಾವುವು, ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮಾನುಷ್ಠಾನ, ಹಾಗೆಯೇ ಕರ್ಮದ ತ್ಯಾಗ. ತ್ಯಾಗ ಯಾವಾಗ ಏನು ಅನ್ನೋದು ಈಗಾಗಲೇ ಹೇಳಿ ಆಗಿದೆ. ಕರ್ಮದ ತ್ಯಾಗ ಎರಡೂ ಬೇಕು. ಅಲ್ಲಿ ಕರ್ಮ ಹೇಳ್ಕೊಂಡು ನಂತರ ಆಗುವುದಿಲ್ಲ ಅಂತ ವಿವರಣೆ ಮಾಡಿ ಆಗಿದೆ. ಯಾವಾಗ ಚಿತ್ತಶುದ್ಧಿಯ ನಂತರ ಕರ್ಮವನ್ನು ಮಾಡುತ್ತಲೇ ನಾನು ಆತ್ಮಜ್ಞಾನವನ್ನು ಸಾಧಿಸುತ್ತೇನೆ ಅಂತ ಹೇಳಿದರೆ ಅದು ಹೊಂದುವುದಿಲ್ಲ. ಅಲ್ಲಿ ಕರ್ಮವನ್ನು ತ್ಯಾಗ ಮಾಡಲಿಕ್ಕೆ ಬೇಕು. ಅದಕ್ಕಾಗಿ ಬರೀತಾ ಇದ್ದಾರೆ, ಜ್ಞಾನ ತದುಪಾಯ ಸಮಬುದ್ಧಿತ್ವಾದಿ ಸಂಯುಕ್ತವು. ಇವೆರಡು ಜ್ಞಾನ ಉತ್ಪತ್ತಿಯಾಗುವುದಕ್ಕಾಗಿ ಇವೆರಡೂ ಸಮಾನವಾಗಿ ಸಮಬುದ್ಧಿತ್ವಾದಿ ಸಮಾನ ಬುದ್ಧಿಯಿಂದ ಸಂಯುಕ್ತವು ಕೂಡಿಕೊಂಡು, ಅರ್ಥಾತ್ ಚಿತ್ತಶುದ್ಧಿಗೆ ಕರ್ಮ ಮುಖ್ಯ, ಜ್ಞಾನಕ್ಕೆ ಅಡಿ ಇಡಬೇಕಾದ್ರೆ ಸನ್ಯಾಸ ಮುಖ್ಯ. ಚಿತ್ತಶುದ್ಧಿಗೆ ಕರ್ಮ ಮುಖ್ಯ ಅಂದರೆ ಫಲಾಪೇಕ್ಷೆ ಇಲ್ಲದ ಕರ್ಮಯೋಗ ಮುಖ್ಯ. ತದನಂತರ ನಾವು ಜ್ಞಾನಕ್ಕೆ ಅಡಿ ಇಡಬೇಕಾದರೆ ಚಿತ್ತಶುದ್ಧಿ ಆದ ಮೇಲೆ ಕರ್ಮವನ್ನು ಬಿಡುವುದು ಅಷ್ಟೇ ಮುಖ್ಯ. ಅದಕ್ಕಾಗಿ ಇವೆರಡೂ ಜ್ಞಾನೋತ್ಪತ್ತಿಗೆ ಕಾರಣ, ಸಾಂಖ್ಯ ಯೋಗ ಶಬ್ದವಾಚ್ಯವು. ಇವನ್ನು ನಾವೇನು ಮಾಡಿದ್ದೀವಿ, ಸಾಂಖ್ಯ ಮತ್ತು ಯೋಗ ಅನ್ನುವ ಶಬ್ದದಿಂದ ಹೇಳಿದ್ದೇವೆ ಅಷ್ಟೇ. ಕರ್ಮಾಭಾವವನ್ನು ಸಾಂಖ್ಯ ಅನ್ನುವ ಶಬ್ದದಿಂದ ಹೇಳಿದ್ದೇವೆ, ಕರ್ಮಯೋಗವನ್ನಂತೂ ಕರ್ಮಯೋಗ ಅನ್ನುವ ಶಬ್ದದಿಂದಲೇ ಹೇಳಿದ್ದೇವೆ. ವ್ಯತ್ಯಾಸ ಏನೂ ಇಲ್ಲ. ಇತಿ ಭಗವತಃ ಮತಂ, ಇದು ಭಗವಂತನ ಅಭಿಪ್ರಾಯ ಅಂತ ಭಗವಾನ್ ಭಾಷಾಕಾರರು ವಿವರಣೆ ಕೊಡ್ತಾರೆ. ಅತಃ ನ ಅಪ್ರಕೃತ ಪ್ರಕ್ರಿಯಾ ಇತಿ, ಇದು ಪ್ರಕೃತವಲ್ಲದ ಪ್ರಕ್ರಿಯೆ ಅಲ್ಲ, ಪ್ರಕೃತವಾದ ಪ್ರಕ್ರಿಯೆ ಆಗಿದೆ. ಇದು ಬೇರೆ ಪ್ರಕ್ರಿಯೆ ಅಲ್ಲ, ಅಂದರೆ ಬೇರೆ ಹೇಳುವಿಕೆ ಇಲ್ಲಿ ಇಲ್ಲ. ಅರ್ಜುನನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಭಗವಂತನು ಕೊಟ್ಟಿದ್ದಾನೆ ಅಂತ ಇದರ ಅಭಿಪ್ರಾಯ. ಏಕಸ್ಯಾಪಿ ಸಮ್ಯಗನುಷ್ಠಾನಾತ್ ಕಥಂ ಉಭಯೋ ಫಲಂ ವಿಂದತೆ ಇತಿ ಉಚ್ಯತೆ. ಈ ಎರಡರಲ್ಲಿ ಒಂದನ್ನು ಸರಿಯಾಗಿ ಅನುಷ್ಠಾನ ಮಾಡಿದರೆ ಸಾಕು, ಆತನು ಮೋಕ್ಷವನ್ನು ಪಡೆಯುತ್ತಾನೆ. ಹೇಗೆ ಎಂಬುದನ್ನು ಫಲಂ ವಿಂದತೆ ಅಂದರೆ ಪಡೆಯುತ್ತಾನೆ, ತಿಳಿಯುತ್ತಾನೆ. ಅದು ವಿಂದತೆ ಅನ್ನೋದು ಪಡೆಯುತ್ತಾನೆ ಅಂತ. ಹೇಗೆ ಅನ್ನುವುದನ್ನು ಮುಂದಿನ ಶ್ಲೋಕದಿಂದ ಭಗವಂತನು ಹೇಳುತ್ತಾನೆ. ಉಚ್ಯತೆ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗ ಇರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಪದಚ್ಛೇದ ಮಾಡ್ತೇನೆ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈ ಅಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸಹ ಪಶ್ಯತಿ. ಪದಚ್ಛೇದ ಆಯಿತು. ಸಾಂಖ್ಯೈ
ಸಾಂಖ್ಯ ಬುದ್ಧಿಯುಳ್ಳವರು, ಜ್ಞಾನನಿಷ್ಠೆಯುಳ್ಳವರು. ಯತ್ ಸ್ಥಾನಂ ಪ್ರಾಪ್ಯತೆ, ಅವರಿಂದ ಯಾವ ಸ್ಥಾನವು ಪಡೆಯಲ್ಪಡುತ್ತದೆಯೋ, ಸಾಂಖ್ಯ ಬುದ್ಧಿಯುಳ್ಳವರು ಯಾವ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆಯೋ, ತತ್ ಆ ಸ್ಥಾನವನ್ನು ಯೋಗೈಹಿ ಅಪಿ ಗಮ್ಯತೆ, ಯೋಗಿಗಳು ಕೂಡ, ಅಂದರೆ ಕರ್ಮಾನುಷ್ಠಾನ ಮಾಡುವ ಯೋಗಿಗಳು ಕೂಡ ಗಮ್ಯತೆ. ಗಮ್ಯತೆ ಅಂದರೆ ಅಲ್ಲಿಗೆ ಹೋಗುತ್ತಾರೆ ಅಂತ ಶಬ್ದಾರ್ಥ. ಗಮ್ಮುಲ್ರು ಧಾತುವಿಗೆ ತಿಳಿದುಕೊಳ್ಳುತ್ತಾರೆ ಅನ್ನೋದು ಒಂದು ಅರ್ಥ ಇದೆ. ಅದಕ್ಕಾಗಿ ಅವರು ಅದನ್ನು ಪಡೆದುಕೊಳ್ಳುತ್ತಾರೆ, ತಿಳಿದುಕೊಳ್ಳುತ್ತಾರೆ. ಹೋಗಿ ಪಡ್ಕೊಳ್ತಾರೆ ಅಂತ ಏನಲ್ಲ, ಇದ್ದಲ್ಲಿಯೇ ಪಡೆದುಕೊಳ್ಳುತ್ತಾರೆ. ಏಕಂ ಸಾಂಖ್ಯಂ ಚ ಯೋಗಂ ಚ, ಸಾಂಖ್ಯಂ ಚ ಯೋಗಂ ಚ, ಇವೆರಡು ಬಿಡಿ ಅಂತಿದ್ರು ಕೂಡ ಸಾಂಖ್ಯಂ ಚ ಯೋಗಂ ಚ. ಏಕಂ, ಸಾಂಖ್ಯನೂ ಅದೇ ಅರ್ಥ ಕೊಡ್ತದೆ, ಯೋಗವೂ ಕೂಡ ಅದೇ ಅರ್ಥ ಕೊಡ್ತದೆ. ಈ ಎರಡೂ ಏಕ, ಒಂದೇ ಎಂದು. ಅಂದರೆ ಯಾವ ರೀತಿಯಿಂದ ಒಂದೇ? ಮೋಕ್ಷ ರೂಪ ಫಲವೂ ಉಂಟಾಗುವುದಕ್ಕೆ ಬೇಕಾಗಿರುವ ಜ್ಞಾನೋತ್ಪತ್ತಿಯನ್ನು ಮಾಡುವುದು ಎರಡಕ್ಕೂ ಸಮಾನ ಇದೆ. ಯಾವುದಕ್ಕೆ? ಕರ್ಮಾನುಷ್ಠಾನಕ್ಕೂ ಕರ್ಮಭಾವಕ್ಕೂ ಕರ್ಮತ್ಯಾಗಕ್ಕೂ ಸಮಾನವಾಗಿದೆ. ಆದುದರಿಂದ ಇವನ್ನೆರಡನ್ನೂ ಒಂದು ಬುದ್ಧಿಯಿಂದ ನೋಡಬೇಕು. ಸಾಂಖ್ಯಂ ಚ ಯೋಗಂ ಚ, ಸಾಂಖ್ಯವನ್ನು ಮತ್ತು ಕರ್ಮಾನುಷ್ಠಾನವನ್ನು ಏಕಂ ಒಂದು ಎಂದು ಯಹ ಪಶ್ಯತಿ, ಯಾವನು ನೋಡುತ್ತಾನೆಯೋ, ಸಹ ಪಶ್ಯತಿ, ಅವನು ಸರಿಯಾಗಿ ತಿಳಿದುಕೊಂಡವನು ಅಂತ. ಇವೆರಡೂ ಒಂದೇ ಎಂದು ಯಾವನು ತಿಳಿದುಕೊಳ್ಳುತ್ತಾನೆಯೋ ಅವನೇ ಸರಿಯಾಗಿ ತಿಳಿದುಕೊಂಡವನು. ಇವೆರಡೂ ಬೇರೆ ಬೇರೆ, ಇವೆರಡಕ್ಕೂ ಫಲಗಳೂ ಬೇರೆ ಬೇರೆ ಎಂದು ತಿಳಿದುಕೊಂಡವರನ್ನು ಹಿಂದೆ ಹೇಳಾಯಿತು. ಅವರು ಬಾಲಕರು, ಅವರು ಅಜ್ಞರು ಅಂತ ಹೇಳಾಯಿತು. ಹಾಗಾಗಿ ಇಲ್ಲಿ ಎರಡೂ ಒಂದೇ ಎನ್ನುವ ಬುದ್ಧಿ ಅವನಲ್ಲಿ ಇದೆ, ಅವನು ತಿಳುವಳಿಕೆಯುಳ್ಳವನು ಅಂತಾಯಿತು. ಅರ್ಥಾತ್ ಯಾವ ದೃಷ್ಟಿಯಿಂದ ಒಂದಂತ ಹೇಳಿದರು? ಚಿತ್ತಶುದ್ಧಿಗೆ ಕರ್ಮ ಕಾರಣ, ಚಿತ್ತಶುದ್ಧಿಯ ನಂತರ ಜ್ಞಾನೋತ್ಪತ್ತಿಗೆ ಅಡಿ ಇಡುವುದಕ್ಕೆ ತ್ಯಾಗ ಕಾರಣ. ತ್ಯಾಗ ಅಂದರೆ ಕರ್ಮಾನುಷ್ಠಾನದ ತ್ಯಾಗ ಕಾರಣ. ಇವೆರಡೂ ನಮಗೆ ಜ್ಞಾನೋತ್ಪತ್ತಿಗೆ ಸಹಾಯ ಆಗೋಣದರಿಂದ ಅವೆರಡೂ ಒಂದೇ ಎಂದು ತಿಳಿದುಕೊಳ್ಳುವವನು ಪಂಡಿತ ಅಂತಿದ್ರೆ ಅಭಿಪ್ರಾಯ. ಇದರ ಮುಂದಿನ ಭಾಷೆ ಏನಿದೆ? ಯತ್ ಸಾಂಖ್ಯೈ ಜ್ಞಾನನಿಷ್ಠೈ ಸನ್ಯಾಸಿಭಿ. ಶ್ಲೋಕದ ಭಾವಾರ್ಥ ಹೇಳಿದ್ದೇನೆ. ಯತ್ ಸಾಂಖ್ಯೈ ಜ್ಞಾನನಿಷ್ಠೈ ಸನ್ಯಾಸಿಭಿ ಪ್ರಾಪ್ಯತೆ ಸ್ಥಾನಂ ಮೋಕ್ಷಾಖ್ಯಂ ತತ್ ಯೋಗೈರಪಿ ಜ್ಞಾನಪ್ರಾಪ್ತ್ಯುಪಾಯತ್ವೇನ ಈಶ್ವರೇ ಸಮರ್ಪ್ಯ ಕರ್ಮಾಣಿ ಆತ್ಮನಃ ಫಲಂ ಅನಭಿಸಂಧಾಯ ಅನುತಿಷ್ಠಂತಿ ಯೇ ತೇ ಯೋಗಾಃ ಯೋಗಿನಃ ತೈಹಿ ಅಪಿ ಪರಮಾರ್ಥ ಜ್ಞಾನ ಸನ್ಯಾಸ ಪ್ರಾಪ್ತಿದ್ವಾರೇಣ ಗಮ್ಯತೆ ಇತ್ಯಭಿಪ್ರಾಯ. ಇಲ್ಲಿ ಪೂರ್ತಿ ಸ್ಪಷ್ಟಪಡಿಸ್ತಾರೆ. ಏನು ಸ್ಪಷ್ಟಪಡಿಸ್ತಾರೆ ಅನ್ನೋದನ್ನು ಇಷ್ಟೊತ್ತಿನವರೆಗೆ ಹೇಳಿದ ವಿಷಯ ಕ್ರೋಢೀಕೃತ ಆಗಿದ್ದಿಲ್ಲ. ಯತ್ ಸಾಂಖ್ಯೈ ಜ್ಞಾನನಿಷ್ಠೈ, ಯತ್ ಅನ್ನೋದು ಆಮೇಲೆ ಅನ್ವಯ ಮಾಡೋಣ. ಸಾಂಖ್ಯೈ ಜ್ಞಾನನಿಷ್ಠೈ ಸನ್ಯಾಸಿಭಿ, ಅಂದರೆ ಆತ್ಮಜ್ಞಾನದಲ್ಲಿಯೇ ಯಾರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆಯೋ ಅವರು ಸನ್ಯಾಸಿಗಳು. ಪ್ರಾಪ್ಯತೆ ಸ್ಥಾನಂ, ಅವರಿಂದ ಯಾವ ಸ್ಥಾನವು ಪಡೆಯಲ್ಪಡುತ್ತದೆಯೋ ಅಂದರೆ ಮೋಕ್ಷಾಖ್ಯ ಅಂದರೆ ಮೋಕ್ಷವೆಂಬ ಹೆಸರಿನಿಂದ ಸ್ಥಾನವು ಅವರಿಂದ ಪಡೆಯಲ್ಪಡುತ್ತದೆ. ಅರ್ಥಾತ್ ಜ್ಞಾನಿಗಳು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ. ತತ್ ಆ ಮೋಕ್ಷವನ್ನು ಸಾಂಖ್ಯೈ ಅಪಿ ಅಂತ ನಾವು ಅನ್ವಯ ಮಾಡ್ಕೋಬೇಕು. ಸಾಂಖ್ಯೈ ಆಯ್ತಲ್ಲ, ತತ್ ಅದನ್ನು ಯೋಗೈ ಅಪಿ ಅಂದರೆ ಅದಕ್ಕೆ ವಿವರಣೆ ಕೊಡ್ತಾರೆ. ಯೋಗದಿಂದಲೂ ಕೂಡ ಅಂತ ಅರ್ಥ ಆಗಿದ್ದಿಲ್ಲ, ಯೋಗಗಳಿಂದಲೂ ಕೂಡ ಅಂತ ಅರ್ಥ ಆಗ್ತದೆ, ವಿವರಣೆ ಕೊಡ್ತಾರೆ. ಜ್ಞಾನ ಪ್ರಾಪ್ತಿ ಉಪಾಯತ್ವೇನ, ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಡುವುದಕ್ಕೆ ಇದು ಸಾಧನವಾಗಿರುವುದರಿಂದ. ಯಾವುದು? ಕರ್ಮಾನುಷ್ಠಾನ, ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಅನುಷ್ಠಾನ ಮಾಡೋದು. ವಿವರಣೆ ಕೊಡ್ತಾರೆ ಅದಕ್ಕೆ. ಈಶ್ವರೇ ಸಮರ್ಪ್ಯ, ಈಶ್ವರ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನ, 3ನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ನೆನಪು ಮಾಡಿರಿ. ಯಜ್ಞ ಅಂದರೆ ನಾರಾಯಣ ಪರಮಾತ್ಮ ವಿಷ್ಣು ಅಂತ ಹೇಳಿದ್ದಾರೆ. ಅಲ್ಲಿ ಯಜ್ಞೋ ವೈ ವಿಷ್ಣು ಅಂತ ವ್ಯಾಖ್ಯಾನವನ್ನು ಕೂಡ ಭಗವತ್ಪಾದರು ಮಾಡಿದ್ದಾರೆ. ಅವನಿಗೆ ಅರ್ಪಿಸುವ ಕರ್ಮವನ್ನು ಬಿಟ್ಟು ಇನ್ನುಳಿದೆಲ್ಲ ಕರ್ಮವು ಬಂಧನಕ್ಕೆ ಕಾರಣವಾಗುತ್ತದೆ. ಆ ಯಜ್ಞ ಸ್ವರೂಪನಾಗಿರುವ ಪರಮಾತ್ಮನಿಗೆ ಅರ್ಪಿತವಾಗಲಿ ಅನ್ನುವ ಭಾವನೆಯಿಂದ ಮಾಡಿದ ಕರ್ಮ ಬಂಧನಕ್ಕೆ ಕಾರಣ ಆಗೋದಿಲ್ಲ, ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ ಚಿತ್ತಶುದ್ಧಿ ದ್ವಾರ ಅಂತ ಹೇಳಿದ್ದಾರೆ ಅಲ್ಲಿ. ಅದಕ್ಕಾಗಿ ಇಲ್ಲಿ ಬರೆದ್ರು ಜ್ಞಾನ ಪ್ರಾಪ್ತಿ ಉಪಾಯತ್ವೇನ,
ಜ್ಞಾನದ ಪ್ರಾಪ್ತಿ ಆಗುವುದಕ್ಕೆ ಇವು ಸಾಧನಗಳು ಎರಡು, ಕರ್ಮ ಮತ್ತು ಕರ್ಮ ಸನ್ಯಾಸ. ಈಶ್ವರೇ ಸಮರ್ಪೆ, ಈ ಕರ್ಮದ ಬಗ್ಗೆ ವಿವರಣೆ ಮಾಡ್ತಾ ಇದ್ದಾರೆ. ಈಶ್ವರನಲ್ಲಿ ಸಮರ್ಪಣೆ ಮಾಡಿ, ಕರ್ಮಾಣಿ ಆತ್ಮನಃ ಫಲಂ, ಈ ನಾನು ಮಾಡುವ ಎಲ್ಲ ಕರ್ಮಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುತ್ತಾ, ಆತ್ಮನಃ ಫಲಂ ಅನಭಿಸಂದಾಯ, ತನಗೆ ಯಾವ ಫಲವನ್ನೂ ಬಯಸದೆ, ಆತ್ಮನಃ ತನಗೆ ಫಲಂ ಅನಭಿಸಂದಾಯ, ಯಾವ ಫಲವನ್ನೂ ಆಶಿಸದೆ, ಅನುತಿಷ್ಠಂತಿ ಅನುತಿಷ್ಠಂತಿ, ಯಾರು ಅನುಷ್ಠಾನವನ್ನು ಮಾಡುತ್ತಾರೆಯೋ, ಕರ್ಮಯೋಗವನ್ನು ಯಾರು ಅನುಷ್ಠಾನ ಮಾಡುತ್ತಾರೆಯೋ, ತೇ ಯೋಗಾಹ, ಅವರು ಯೋಗಿಗಳು. ಯೋಗಿನಃ, ಯೋಗ ಅಂತಿಲ್ಲಿದೆ, ವಿವರಣೆ ಕೊಡ್ತಾರೆ ಭಾಷ್ಯಕಾರರು. ಯೋಗಿನಃ, ಅವರು ಯೋಗಿಗಳು. ಅಂತಹ ಯೋಗಗಳು ಯಾರಲ್ಲಿ ಇವೆಯೋ ಅವರು ಯೋಗಿಗಳು ಅಂತ ನಾವು ಜಗ್ಗಿ ಅರ್ಥ ಮಾಡೋಣ. ಯೋಗಿನಃ ತಹಿ ಅಪಿ, ಅವರಿಂದಲೂ ಕೂಡ ಪರಮಾರ್ಥ ಜ್ಞಾನ ಸನ್ಯಾಸ ಪ್ರಾಪ್ತಿ ದ್ವಾರೇಣ, ಪರಮಾರ್ಥ ಜ್ಞಾನ ಸನ್ಯಾಸ ಪ್ರಾಪ್ತಿ ದ್ವಾರೇಣ. ನೋಡ್ರಿ ಇಲ್ಲಿ ಬರೀತಾರೆ, ಪರಮಾರ್ಥ ಜ್ಞಾನ ಅಂದರೆ ಆತ್ಮನ ಯಥಾರ್ಥವಾದ ಜ್ಞಾನ ಆಗಬೇಕಾದ್ರೆ ಸನ್ಯಾಸ ಪ್ರಾಪ್ತಿ ದ್ವಾರೇಣ, ಕರ್ಮ ಸನ್ಯಾಸ ಪ್ರಾಪ್ತಿ ದ್ವಾರೇಣ, ಮೊದಲು ಕರ್ಮಾನುಷ್ಠಾನ ಮಾಡಬೇಕು. ಮಧ್ಯದಲ್ಲಿ ಹೇಳಿದಂತೆ ಚಿತ್ತಶುದ್ಧಿಯ ನಂತರ ಅದನ್ನು ತ್ಯಾಗ ಮಾಡಬೇಕು. ಅದನ್ನು ಹಿಡಿದುಕೊಂಡು ಕುಳಿತರೆ ಜ್ಞಾನ ಆಗೋದಿಲ್ಲ. ಅದಕ್ಕಂದ್ರೂ ಸನ್ಯಾಸ ಪ್ರಾಪ್ತಿ ದ್ವಾರೇಣ ಗಮ್ಯತೆ ಇತ್ಯಭಿಪ್ರಾಯ. ಇವೆರಡೂ ಹೇಗೆ ಮೋಕ್ಷಕ್ಕೆ ಕಾರಣ, ಕರ್ಮಾನುಷ್ಠಾನ ಅನುಷ್ಠಾನ ಇಲ್ಲದಿರಬೇಕೆ ಹೇಗೆ ಕಾರಣ ಅಂದರೆ ಈ ರೀತಿಯಿಂದ ಕಾರಣ ಅಂತ ಇಲ್ಲಿ ವಿವರಣೆ ಕೊಟ್ಟರು. ಗಮ್ಯತೆ ಇತ್ಯಭಿಪ್ರಾಯ. ಅತಃ ಏಕಂ ಸಾಂಖ್ಯಂ ಚ ಯೋಗಂ ಚ ಯಹ ಪಶ್ಯತಿ, ಆದ್ದರಿಂದ ಅದು ಸಾಂಖ್ಯರಾಗಿರಲಿ ಯೋಗರಾಗಿರಲಿ ಈ ಎರಡನ್ನೂ ಒಂದೇ ಎಂದು ಯಾವನೂ ತಿಳಿದುಕೊಳ್ಳುತ್ತಾನೆಯೋ, ಫಲ ಏಕತ್ವಾತ, ಯಾಕೆ ಇವೆರಡು ಒಂದ ಅಲ್ಲ, ಕರ್ಮ ಅನುಷ್ಠಾನ ಮಾಡೋದು ಬೇರೆ, ಕರ್ಮ ಸನ್ಯಾಸ ಮಾಡೋದು ಬೇರೆ, ಮತ್ತು ಎರಡೂ ಒಂದೇ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳಿ, ಎರಡೂ ಒಂದೇ ಫಲಕ್ಕೆ ಕಾರಣ ಆಗಿರೋದರಿಂದ ಎರಡೂ ಒಂದೇ ಅಂತ ಹೇಳ್ತೀವಿ, ಮತ್ತೇನು ಬೇರೆ ಏನೂ ಇಲ್ಲ, ಎರಡೂ ಒಂದೇ ಅಂತ ಹೇಳ್ತೀವಿ. ಉದಾಹರಣೆಗೆ ಒಬ್ಬ ಮಗುಗೆ ತಾಯಿ ಊಟ ಮಾಡ್ತಿರ್ತಾಳೆ, ಅಥವಾ ಮಗು ತಾಯಿ ಕೂಡ ಉಣ್ಲಿ ಅಥವಾ ತಂದೆ ಕೂಡ ಉಣ್ಲಿ, ಯಾರು ಕೂಡ ಊಟ ಮಾಡಿದ್ರು ಹೊಟ್ಟೆ ತುಂಬೋದು ಅಷ್ಟೇ ಅದರ ಕೆಲಸ. ತಂದೆ ಕೂಡ ಊಟ ಮಾಡೋ ಜಾಗ ಬೇರೆ, ತಾಯಿ ಕೂಡ ಊಟ ಮಾಡೋ ಜಾಗ ಬೇರೆ, ಅವೆರಡೂ ಬೇರೆ ಬೇರೆ ಅಂತಲ್ಲ. ಹೊಟ್ಟೆ ತುಂಬುವುದು ಯಾವ ಫಲ ಇದೆಯೋ ಅದು ಒಂದೇ ಆಗಿರುವುದರಿಂದ ನಾವು ಯಾರು ಕೂಡ ಊಟ ಮಾಡಿದರೂ ಮಗು ಹೊಟ್ಟೆ ತುಂಬುತ್ತದೆ. ಈ ಉದಾಹರಣೆಯಂತೆ ಇಲ್ಲಿ ಅವ ಚೆನ್ನಾಗಿ ಕರ್ಮಾನುಷ್ಠಾನ ಮಾಡಿಕೊಂಡು ಬರಬೇಕು. ಬಂದ ಮೇಲೆ ಸಹಜವಾಗಿ ಚಿತ್ತಶುದ್ಧಿ ಆಗತಿ. ಚಿತ್ತಶುದ್ಧಿ ಆದಮೇಲೆ ಸಹಜವಾಗಿ ಅವ್ನು ಬಿಟ್ಬಿಡ್ತಾನೆ. ಅವ್ನು ಬಿಡಬೇಕಂತ ಹೇಳೋ ಕೆಲಸನೂ ಇಲ್ಲ, ಯಾಕಂದರೆ ಶಾಸ್ತ್ರದಲ್ಲಿ ತೊಡಗಿರ್ತಾನೆ, ಬಿಡದೇ ಹೋದರೆ ಅವನಿಗೆ ಮೋಕ್ಷ ಆಗೋದಿಲ್ಲ ಅಂತ, ಜ್ಞಾನ ಆಗೋದಿಲ್ಲ ಅಂತ ಗೊತ್ತಿದೆ. ಹೀಗಿರುವುದರಿಂದ ಇವೆರಡಕ್ಕೂ ಫಲ ಏನಪ್ಪ, ಕರ್ಮ ಅನುಷ್ಠಾನಕ್ಕೂ ಕರ್ಮ ತ್ಯಾಗಕ್ಕೂ ಫಲ ಏನಂದರೆ ಜ್ಞಾನೋತ್ಪತ್ತಿ ದ್ವಾರ ಮೋಕ್ಷವೇ ಫಲ. ಜ್ಞಾನವೇ ಇಲ್ಲಿ ಉತ್ಪತ್ತಿ ಮುಖ್ಯ ಎರಡಕ್ಕೂ. ಜ್ಞಾನೋತ್ಪತ್ತಿ ದ್ವಾರ ಮೋಕ್ಷಕ್ಕೆ ಇವು ಕಾರಣಗಳು ಆಗುವುದರಿಂದ ಎರಡನ್ನೂ ಒಂದು ಎಂದು ತಿಳಿದುಕೊಳ್ಳಬೇಕು ಅಂತ. ಸಾಂಖ್ಯಂಚ ಯೋಗಂಚ ಏಕಂ ಯಹ ಪಶ್ಯತಿ, ಅತಃ ಏಕಂ ಯಹ ಪಶ್ಯತಿ ಫಲ ಏಕತ್ವಾತ್ ಸಹ ಪಶ್ಯತಿ, ಅವನು ಚೆನ್ನಾಗಿ ನೋಡುತ್ತಾನೆ ಅಂದ್ರೇನು, ಚೆನ್ನಾಗಿ ಅವನು ತಿಳಿದುಕೊಳ್ಳುತ್ತಾನೆ. ಸಮ್ಯಕ್ ಪಶ್ಯತಿ ಇತ್ಯರ್ಥ. ಅವ ಚೆನ್ನಾಗಿ ನೋಡುವವನು ಅಂದರೆ ಸರಿಯಾಗಿ ತಿಳಿದುಕೊಂಡವನು ಅಂತ ಅರ್ಥ. ಇಲ್ಲಿ ಪಶ್ಯತಿ ಅಂದ ಕೂಡಲೇ ಎದುರಿಟ್ಟು ನೋಡುವವನು ಅಂತ ಅರ್ಥ ಅಲ್ಲ. ಆತ್ಮಾವಾರಿ ದ್ರಷ್ಟವ್ಯ. ನೆನಪಿಗೆ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯರು ಮೈತ್ರಿಗೆ ಹೇಳುವಾಗ ನಿತ್ಯ ಸುಖದ ಪ್ರಾಪ್ತಿ ಆಗಬೇಕಾದ್ರೆ ಏನು ಮಾಡಲಿ ಅಂತ ಕೇಳಿದಾಗ ಆತ್ಮ ವಾ ಹರಿ ದ್ರಷ್ಟವ್ಯ, ಎಲೆ ಮೈತ್ರೇಯಿ ಆತ್ಮನನ್ನು ನೋಡಬೇಕು ಅಂದರು. ನೋಡಕ್ಕೆ ಬರ್ತದೆ ಆತ್ಮನನ್ನು ತಿಳಿಯಬೇಕು ಅಂತ ಅದರ ಅರ್ಥ. ಇಲ್ಲಿಯೂ ಕೂಡ ಪಶ್ಯತಿ ಅಂದರೆ ತಿಳಿಯುತ್ತಾನೆ, ಎರಡು ಒಂದು ಎಂದು ತಿಳಿಯುತ್ತಾನೆ, ಅವನೇ ಪಂಡಿತ, ಅವನು ಶ್ರೇಷ್ಠ ಅನ್ನುವಂಥ ಅಭಿಪ್ರಾಯ. ಮುಂದಿನ ವಿಷಯ ಏನು ಬರ್ತದೋ ಅನ್ನುವುದನ್ನು ಮತ್ತೆ ನಾಳಿನ ದಿವಸ ನಾವು ನೀವು ತಿಳಿದುಕೊಳ್ಳೋಣವೆಂದು ಹಾರೈಸಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.